How the third temple is going to be built. ನಿನ್ನೆ ನಾವು ಮೂರನೇ ದೇವಾಲಯ ಯಾವ ರೀತಿಯಲ್ಲಿ ಕಟ್ಟಲ್ಪಡುತ್ತದೆ ಎಂಬುದಾಗಿ ನೋಡಿದ್ದೇವೆ. Definitely everything is ready for the third temple. ನಿಶ್ಚಯವಾಗಿ ಆ ಮೂರನೇ ದೇವಾಲಯವನ್ನ ಕಟ್ಟಲಿಕ್ಕೆ ಎಲ್ಲವೂ ಸಿದ್ಧವಾಗಿದೆ. Only they should get a green signal from the government and they should be able to locate the holiest of holy. ಉಳಿದಿರುವಂತದ್ದು ಏನೆಂಬುದಾಗಿ ಹೇಳುವಾಗ ಸರ್ಕಾರದಿಂದ ಒಂದು ಹಸಿರು ನಿಶಾನೆ ಅದನ್ನು ಕಟ್ಟಲಿಕ್ಕೆ ದೊರಕಬೇಕು ಹಾಗೂ ಅವರು ಹುಡುಕುತ್ತಿರುವಂತ ಅತಿ ಪರಿಶುದ್ಧವಾದ ಸ್ಥಳ ಅವರು ಗುರುತಿಸಬೇಕು. Definitely the Jewish people will build the temple in Jerusalem. ನಿಶ್ಚಯವಾಗಿ ಆ ಯಹೂದ್ಯರು ಯೆರೂಸಲೇಮಿನಲ್ಲಿ ಆ ಮೂರನೇ ದೇವಾಲಯವನ್ನ ಕಟ್ತಾರೆ. That is a biblical prophecy has to fulfill. ಯಾಕಂದ್ರೆ ಅದು ಸತ್ಯವೇದದ ಪ್ರವಾದನೆ ಆಗಿದೆ, ಅದು ನೆರವೇರಲೇಬೇಕು. In continuation with that, we see in verse 3 onwards there is a arrival of two witnesses we read. ಅದನ್ನ ಮುಂದುವರಿಸುತ್ತಾ ನಾವು ನೋಡುವಾಗ ಮೂರನೇ ವರ್ಷದಲ್ಲಿ ನೋಡ್ತಾ ಬಂದೆವು, ಎರಡು ಸಾಕ್ಷಿಗಳು ಪರಲೋಕದಿಂದ ಇಳಿದು ಬರ್ತಾರೆ. They are going to minister in the promised land in Israel for 1260 days. 1260 days. ಆ ವಾಗ್ದತ್ತ ದೇಶವಾದ ಇಸ್ರಾಯೇಲಿನಲ್ಲಿ ಅವರು ಸುಮಾರು 1260 ದಿವಸಗಳ ತನಕ ಪ್ರವಾದಿಸುವಂತವರಾಗಿದ್ದಾರೆ. That means 3.5 years. ಅಂದ್ರೆ 3.5 ವರ್ಷ. Or in other words 42 months. ಅಥವಾ ಇನ್ನೊಂದು ರೀತಿ ಲೆಕ್ಕಾಚಾರದಲ್ಲಿ 42 ತಿಂಗಳು. So please note down this, the 1260 days it is called 3.5 years. Different terminologies are used for that. ಬೇರೆ ಬೇರೆ ಪದ ಬಳಕೆಗಳು ಉಪಯೋಗಿಸಲ್ಪಟ್ಟುಂಟು. 1260 ವರ್ಷ ಅಥವಾ 3.5 ವರ್ಷ ಅಥವಾ 42 ತಿಂಗಳು. Yeah, in some other places called a time, times and half a time. ಒಂದು ಕಾಲ, ಎರಡು ಕಾಲ, ಅರ್ಧ ಕಾಲ, ಈ ರೀತಿಯಾಗಿ ಕೂಡ ಕೆಲವು ಸ್ಥಳಗಳಲ್ಲಿ ಬರೆಯಲ್ಪಟ್ಟಿರ್ತದೆ. Time means 1 year. ಒಂದು ಕಾಲ ಎಂಬುದಾಗಿ ಹೇಳುವಾಗ 1 ವರ್ಷ. Times means 2 years. ಎರಡು ಕಾಲ ಎಂಬುದಾಗಿ ಹೇಳುವಾಗ 2 ವರ್ಷ. Half a time means a half year. That means 3.5 years. ಅರ್ಧ ಕಾಲ ಎಂಬುದಾಗಿ ಹೇಳುವಾಗ ಅರ್ಧ ವರ್ಷ ಅಂದ್ರೆ 3.5 ವರ್ಷ. It's very interesting. You will see various places in book of Daniel and in Revelation this particular phrase is used. ದಾನಿಯೇಲ ಮತ್ತು ಪ್ರಕಟಣೆ ಈ ಒಂದು ಆಸಕ್ತಿಯುಳ್ಳ ಪದ ಪ್ರಯೋಗಗಳು ಬಳಕೆಗಳು ಆಗಿದೆ. So these two witnesses, they are called as witnesses. ಈ ಎರಡು ಅವರನ್ನ ಸಾಕ್ಷಿಗಳು ಎಂಬುದಾಗಿ ಕರೆಯಲ್ಪಟ್ಟುಂಟು. They are going to minister for 1260 days. ಅವರು 1260 ದಿವಸಗಳ ತನಕ ಪ್ರವಾದಿಸುವ ಹಾಗೆ ಮಾಡುವನು ಅಥವಾ ಸೇವೆ ಮಾಡುತ್ತಾರೆ. Now look at verse 4 says that these are the two olive trees and the two lampstands standing before the God of the earth. 4ನೇ ವಚನದಲ್ಲಿ ನಾವು ನೋಡ್ತೇವೆ, ಭೂಲೋಕದ ಒಡೆಯನ ಮುಂದೆ ನಿಂತಿರುವ 2 ಎಣ್ಣೆಯ ಮರಗಳು, 2 ದೀಪಸ್ತಂಭಗಳು ಇವರೇ. Probably that will give a clue for the ministry that they are doing. ಅಂದ್ರೆ ಅವರು ಯಾವ ತರವಾದಂತ ಒಂದು ಸೇವೆಯನ್ನ ಮಾಡ್ಲಿಕ್ಕಿದ್ದಾರೆ ಅನ್ನುವಂತ ಒಂದು ವಿಷಯವನ್ನ ಅದು ತಿಳಿಸ್ತದೆ. They are going to witness the coming of the Lord Jesus Christ. ಅವರು ಕರ್ತನಾದ ಯೇಸು ಕ್ರಿಸ್ತನ ಬರುಣಕ್ಕೆ ಸಾಕ್ಷಿಯಾಗಿದ್ದಾರೆ. We know that when Jesus came first time, ನಮಗೆ ಗೊತ್ತುಂಟು ಕರ್ತನಾದ ಯೇಸು ಕ್ರಿಸ್ತನು ಮೊದಲ ಬಾರಿ ಲೋಕದಲ್ಲಿ ಬಂದಾಗ there came a witness. ಅವಾಗ ಒಬ್ಬ ಸಾಕ್ಷಿ ಬಂದನು. That is John the Baptist. ಅದೇ ಸಾಕ್ಷಿ ಅಂದ್ರೆ ಸ್ನಾನಿಕನಾದ ಯೋಹಾನನು. Look at that, John chapter 1 verse 6 and 7 it is mentioned about that. ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 6 ಮತ್ತು 7ನೇ ವಚನ ನೋಡ್ರಿ. Yeah, there was a man sent from God whose name was John. The same came for witness, to bear the witness of the light. ಅಲ್ಲಿ 1 ಯೋಹಾನ 6:7 ನೋಡ್ತೇವೆ, ದೇವರು ಕಳುಹಿಸಿದ ಒಬ್ಬ ಮನುಷ್ಯನು ಬಂದನು, ಅವನ ಹೆಸರು ಯೋಹಾನನು. ಈ ಯೋಹಾನನು ಸಾಕ್ಷಿಗಾಗಿ ಬಂದನು. So John the Baptist was a witness of Lord Jesus Christ. ಸ್ನಾನಿಕನಾದ ಯೋಹಾನನು ಕರ್ತನಾದ ಯೇಸು ಕ್ರಿಸ್ತನ ಸಾಕ್ಷಿಯಾಗಿದ್ದ. He declared to the people that behold the Lamb of God. ಆತನು ಜನರಿಗೆ ಘೋಷಿಸಿದ್ದೇನೆಂದ್ರೆ, ಇಗೋ ದೇವರು ಯಜ್ಞಕ್ಕೆ ನೇಮಿಸಿದ ಕುರಿಮರಿ. So when Jesus came first time, only one witness was there. ಕರ್ತನಾದ ಯೇಸು ಕ್ರಿಸ್ತನು ಮೊದಲ ಸಲ ಬಂದಾಗ ಒಂದು ಸಾಕ್ಷಿ ಮಾತ್ರ ಇದ್ದನು. But before his coming in glory the second time, two witnesses will come. ಆದ್ರೆ ಮೇಘದೂತನಾಗಿ ಅಥವಾ ಮಹಿಮಾ ಶರೀರದ ಮಹಿಮೆಯಲ್ಲಿ ಪ್ರಭಾವದಲ್ಲಿ ಬರ್ಲಿಕ್ಕಿರುವಂತ 2ನೇ ಬರುಣದಲ್ಲಿ ನಾವಿಲ್ಲಿ 2 ಸಾಕ್ಷಿಗಳನ್ನು ನೋಡ್ತೇವೆ. Now they are identified as two olive trees and 2 lampstands before God. ಅವರನ್ನ ಗುರುತಿಸಿರುವುದು ಹೇಗೆಂದ್ರೆ 2 ಎಣ್ಣೆಯ ಮರಗಳು ಮತ್ತು 2 ದೀಪಸ್ತಂಭಗಳು. Have you read anywhere else like this, 2 olive trees and 2 lampstands? Anywhere else in the Bible? ಇದೆ, ಯಾಕಿಲ್ಲ ಅಂತೀರಾ? ಉಂಟು. 2 ಎಣ್ಣೆ ಮರಗಳು 2 ದೀಪಸ್ತಂಭಗಳು ಅನ್ನುವಂತ ವಿಷಯ ಎಲ್ಲಾದ್ರೂ ಓದಿ ಜ್ಞಾಪಕ ಬರುತ್ತಾ? Anywhere else?
ಹಾ Book of? ಜಕರ್ಯ Book of Zechariah we see that. ಜಕರ್ಯನ ಗ್ರಂಥದಲ್ಲಿ ಅದನ್ನ ಓದ್ತೇವೆ. Yes, in chapter 4 of Zechariah 2 to 3 we read that, and verse 14 also we read that. 4ನೇ ಅಧ್ಯಾಯ ಜಕರ್ಯ 2-3 ವಚನಗಳಲ್ಲಿಯೂ ಮತ್ತು 14ನೇ ವಚನಗಳಲ್ಲಿ ನಾವು ನೋಡ್ತೇವೆ. There also is a reference of 2 olive trees and 2 lampstands. ಅಲ್ಲಿಯೂ ಕೂಡ 2 ಎಣ್ಣೆ ಮರಗಳು ಮತ್ತು 2 ದೀಪಸ್ತಂಭಗಳು ಎಂಬುದಾಗಿ ನೋಡ್ತೇವೆ. To whom it was speaking about there, it is mentioned that was speaking about Zerubbabel and Joshua. ಅಲ್ಲಿ ಯಾರ ಬಗ್ಗೆ ಅದು ಹೇಳಲ್ಪಟ್ಟಿದೆ ಎಂಬುದಾಗಿ ಹೇಳುವಾಗ ಜಕರ್ಯನ ಗ್ರಂಥದಲ್ಲಿ ಅದು ಯೆರುಬ್ಬಾಬೆಲನು ಮತ್ತು ಯೆಹೋಶುವನು ಇವರ ಬಗ್ಗೆ ತಿಳಿಸಲ್ಪಟ್ಟರು. What was the ministry of Zerubbabel and Joshua? ಯೆರುಬ್ಬಾಬೆಲನು ಮತ್ತು ಯೆಹೋಶುವನ ಒಂದು ಸೇವೆ ಏನಾಗಿತ್ತು? These 2 men were responsible for building of the second temple. ಈ ಇಬ್ಬರೇ ಅವರು ಯಜ್ರನ ಕಾಲದಲ್ಲಿ ಬಂದಂತವರಾಗಿ 2ನೇ ದೇವಾಲಯವನ್ನ ಕಟ್ಟುವಂತ ಜವಾಬ್ದಾರಿ ಹೊತ್ತಿದ್ದರು. I hope it is very clear. They were responsible for building the second temple. ಅದು ನಿಮಗೆ ಸ್ಪಷ್ಟವಾಗಿದೆ ನಾನು ನೆನೆಸ್ತೇನೆ. ಅವರು 2ನೇ ದೇವಾಲಯವನ್ನ ಕಟ್ಟುವ ಜವಾಬ್ದಾರಿ ಅವರಿಗಿತ್ತು. Now these 2 witnesses are also compared to olive trees and the lampstand. ಈ ಸಾಕ್ಷಿಗಳನ್ನ ಈ ಇಬ್ಬರು ಜೆರುಬ್ಬಾಬೆಲನು ಮತ್ತು ಯೆಹೋಶುವನನ್ನು ಕೂಡ 2 ಎಣ್ಣೆ ಮರಗಳು ಮತ್ತು 2 ದೀಪಸ್ತಂಭಗಳು ಎಂಬುದಾಗಿ ಹೋಲಿಕೆ ಮಾಡಿದೆ. That gives a clue probably to have the ministry of these 2 people. ಅದು ಒಂದು ವೇಳೆ ಮುಂದೆ ಅವರು ಮಾಡ್ಲಿಕ್ಕಿರುವಂತ ಈ ಸೇವೆಯ ಕುರಿತು ಒಂದು ದಿಕ್ಕು ತೋರಿಸುವಂತದ್ದಾಗಿದೆ. Probably these 2 men are responsible for or encouraging the people to build the third temple. ಓಕೆ, ಇವರಿಬ್ಬರೇ ಮುಂದೆಯೂ ಕೂಡ ಈ 3ನೇ ದೇವಾಲಯವನ್ನ ಕಟ್ಟಲಿಕ್ಕೆ ಜನರಿಗೆ ಪ್ರೋತ್ಸಾಹಿಸುವರಾಗಿರಬಹುದು. So they will come and preach that the Messiah is coming, let us build the temple. ಅವಾಗ ಅವರು ಬಂದು ಅಲ್ಲಿ ಆ ಸಂಕಟ ಮಹಾಸಂಕಟ ಕಾಲದಲ್ಲಿ ಸುವಾರ್ತೆಯನ್ನು ಅಥವಾ ಪ್ರವಾದನೆಯನ್ನು ಹೇಳ್ತಾರೆ, ಮೆಸ್ಸಿಯನು ಬರ್ತಾನೆ, ಬನ್ನಿ ನಾವು ಈ ದೇವಾಲಯವನ್ನ ಕಟ್ಟೋಣ. Their ministry will continue in the first 3.5 years of the tribulation period. ಅವರ ಒಂದು ಸೇವೆ ಸಂಕಟ ಮಹಾಸಂಕಟ ಕಾಲದ ಮೊದಲನೇ ಅರ್ಧ ಭಾಗದಲ್ಲಿ ನಡೀತದೆ, ಮೊದಲನೇ 3.5 ವರ್ಷದಲ್ಲಿ. That gives a clue for the building of the temple. ಅದು ಅಲ್ಲಿ ನಮಗೆ ಅವರು ದೇವಾಲಯ ಕಟ್ಟಲ್ಪಡ್ತದೆ ಎಂಬುದಾಗಿ ತಿಳಿಸ್ತಾರೆ. The third temple is going to build up when after the rapture and in the beginning of the first 3.5 years. ಅಲ್ಲಿ 3ನೇ ದೇವಾಲಯ ಯಾವಾಗ ಕಟ್ಟಲ್ಪಡ್ತದೆ ಎಂಬುದಾಗಿ ಹೇಳುವಾಗ ಸಭೆ ಎತ್ತಲ್ಪಟ್ಟ ಮೇಲೆ ನಂತರ ಆ ಸಂಕಟ ಮಹಾಸಂಕಟ ಕಾಲದ ಪ್ರಾರಂಭದ ಅಥವಾ ಮೊದಲ ಅರ್ಧ 3.5 ವರ್ಷದಲ್ಲಿ. Yeah, these 2 men will preach and say that Messiah is coming, let us build the temple. ಅವಾಗ ಇವರಿಬ್ಬರು ಸುವಾರ್ತೆಯನ್ನು ಸಾರುತ್ತಾ ಆ ಜನರಿಗೆ ಹೇಳ್ತಾರೆ, ಮೆಸ್ಸಿಯನು ಬರ್ತಾ ಇದ್ದಾನೆ, ದೇವಾಲಯವನ್ನ ಕಟ್ಟೋಣ. So probably these 2 men, they may be responsible for preaching the gospel and 1,44,000 are getting saved. ಈ ಇಬ್ಬರೂ ಕೂಡ ದೇವರ ಸುವಾರ್ತೆಯನ್ನ, ಪರಲೋಕ ರಾಜ್ಯದ ಸುವಾರ್ತೆಯನ್ನ ಸಾರುವ ಜವಾಬ್ದಾರಿ ಹೊತ್ತರಾಗಿರುವುದರಿಂದ ಇವರ ಮೂಲಕವೇ ಒಂದು ವೇಳೆ ಆ ಸುವಾರ್ತಿಕರಾದ 1,44,000 ಜನರು ಯೇಸು ಸ್ವಾಮಿಯನ್ನ ನಂಬಿರಬಹುದು. Now who are these 2 witnesses? ಈ 2 ಸಾಕ್ಷಿಗಳು ಯಾರಾಗಾದ್ರೆ? Bible is not saying who are they. ಸತ್ಯವೇದ ಸ್ಪಷ್ಟವಾಗಿ ಯಾರು ಎಂಬುದಾಗಿ ಹೇಳಲ್ಲ. It is always safer for us to use the biblical terminology. Bible says they are 2 witnesses. ನಾವು ಸತ್ಯವೇದದಲ್ಲಿ ಹೇಳಿರುವಂತಹ ಆ ಪದ ಪ್ರಯೋಗಗಳನ್ನೇ ಅಥವಾ ಅವರ ಕುರಿತು ಏನ್ ಹೇಳ್ತದೋ ಅದನ್ನೇ ನಾವು ಉಪಯೋಗಿಸಿ ನಮ್ಮ ಸುರಕ್ಷತೆಗಾಗಿ ಬೋಧಿಸುವಂತವರಾಗಿರಬೇಕು. ಸತ್ಯವೇದ ಹೇಳ್ತದೆ ಅವರು 2 ಸಾಕ್ಷಿಗಳು ಎಂಬುದಾಗಿ ಅಷ್ಟೇ. You might have heard many preaching that they are Moses and Elijah, right? ಅನೇಕರು ಬೋಧಿಸ್ತಾರೆ ಅದು ಮೋಶೆ ಮತ್ತು ಎಲಿಯನು ಎಂಬುದಾಗಿ. I have some doubt about that. ಅದರ ಕುರಿತು ನನಗೆ ನನ್ನದೇ ಆದಂತ Because ಅನುಮಾನಗಳಿದೆ. Bible is not saying that they are Moses and Elijah. ಸತ್ಯವೇದ ಎಂದಿಗೂ ಕೂಡ ಅದು ಮೋಶೆ ಮತ್ತು ಎಲಿಯ ಎಂಬುದಾಗಿ ಹೇಳಲ್ಲ. What the Bible says? ಸತ್ಯವೇದ ಏನ್ ಹೇಳ್ತದೆ? Bible says they are 2 witnesses. ಸತ್ಯವೇದ ಹೇಳ್ತದೆ 2 ಸಾಕ್ಷಿಗಳು. We understood that they are probably responsible for the building of third temple. ಅದರಿಂದ ನಾವು ಅರ್ಥ ಮಾಡ್ಕೊಳ್ತೇವೆ ಏನಂದ್ರೆ 3ನೇ ದೇವಾಲಯ ಕಟ್ಟಲಿಕ್ಕೆ ಅವರೇ ಜವಾಬ್ದಾರಿ ಹೊತ್ತವರು. Look at that, they are going to do a lot of miracles. ನೋಡ್ರಿ, ಅಲ್ಲಿ ನಾವು ನೋಡ್ತೇವೆ ಅನೇಕ ಅದ್ಭುತ ಆಶ್ಚರ್ಯ ಕಾರ್ಯಗಳನ್ನ ಮಾಡ್ತಾರೆ. Verse 6, you look at that, this are power to shut the heaven that it rain not. ತಾವು ಪ್ರವಾದಿಸುವ ದಿನಗಳಲ್ಲಿ 6ನೇ ವಚನ, ದಿನಗಳಲ್ಲಿ ಮಳೆ ಬೀಳದಂತೆ ಆಕಾಶವನ್ನ ಮುಚ್ಚುವ ಅಧಿಕಾರ ಇವರಿಗೆ ಉಂಟು. Yeah, they have the power over waters to turn them to blood. ಇದಲ್ಲದೆ ಇವರಿಗೆ ಇಷ್ಟ ಬಂದಾಗೆಲ್ಲ ನೀರು ರಕ್ತವಾಗುವಂತೆ ಮಾಡುವುದಕ್ಕೂ.
So we see that these miracles which they are performing Now is the miracles similar to the miracles performed by Moses and Elijah. ಇವರು ಮಾಡುವಂತ ಈ ಅದ್ಭುತ ಕಾರ್ಯಗಳು ಅದು ಏನಂದ್ರೆ ಮೋಶೆ ಮತ್ತು ಎಲಿಯನು ತಮ್ಮ ದಿನಮಾನಗಳಲ್ಲಿ ಮಾಡಿದ ಅದ್ಭುತ ಕಾರ್ಯಗಳಿಗೆ ಹೋಲಿಕೆಯಾಗಿದೆ. So that is definitely Moses, Elijah, he stopped the rain. We see that. ಅದನ್ನ ನಾವು ನೋಡ್ತೇವೆ. ಎಲಿಯನು ಇಸ್ರಾಯೇಲ್ ದೇಶದಲ್ಲಿ 3.5 ವರ್ಷಗಳ ಕಾಲ ಮಳೆ ಬಾರದ ಹಾಗೆ ನಿಲ್ಲಿಸಿದ. Moses turned water into blood. ಮೋಶೆಯು ಕೂಡ ಐಗುಪ್ತ ದೇಶದಲ್ಲಿ ನೈಲ್ ನದಿಯ ನೀರನ್ನ ರಕ್ತ ಮಾಡಿದ. So because of that, the people have a feeling that these two witnesses are Moses and Elijah. ಇದನ್ನ ನೋಡುವಾಗ ಅನೇಕ ಬೋಧಕರಿಗೆ ಅಥವಾ ಅಧ್ಯಯನ ಮಾಡುವಂತವರಿಗೆ ಅನ್ನಿಸ್ತದೆ ಏನಂದ್ರೆ ಇದು ಮೋಶೆ ಮತ್ತು ಎಲಿಯನೇ ಅಂತ. We know that the Jewish people as well as the scripture in the Old Testament very clearly says before the coming of the Messiah, the Elijah will come. ನಮಗೆ ದೇವರ ವಾಕ್ಯದಲ್ಲಿ ಕೂಡ ನಾವು ನೋಡ್ತೇವೆ ಹಾಗೂ ಯಹೂದ್ಯರಿಗೂ ಕೂಡ ಸ್ಪಷ್ಟವಾಗಿ ಗೊತ್ತುಂಟು ಅಂದ್ರೆ ಮೆಸ್ಸಿಯನು ಬರುವುದಕ್ಕಿಂತ ಮುಂಚೆ ಎಲಿಯನು ಬರುತ್ತಾನೆ ಎಂಬುದಾಗಿ. Yeah, Malachi chapter 4 verse 5 and 6 you read that there is a reference about the coming of the Elijah. ಮಲಾಕಿ ಗ್ರಂಥ 4ನೇ ಅಧ್ಯಾಯ 6ನೇ ವಚನದಲ್ಲಿ ಆ ಕುರಿತು ನಾವು ನೋಡ್ತೇವೆ. Read that. ಅದನ್ನ ಓದೋಣ. ಮಲಾಕಿ 4:6 ಅವನು ತಂದೆಗಳ 4:5 ಐತೆ. ನಾನು ಬಂದು ದೇಶವನ್ನು ಶಾಪದಿಂದ ಹತ ಮಾಡದಂತೆ ಯೆಹೋವನ ಆಗಮನದ ಭಯಂಕರವಾದ ಮಹಾದಿನವು ಬರುವುದಕ್ಕಿಂತ ಮುಂಚೆಯೇ ಪ್ರವಾದಿಯಾದ ಎಲಿಯನನ್ನ ನಿಮ್ಮ ಬಳಿಗೆ ಕಳುಹಿಸುವೆನು. So the Eliah will be coming. That is a reference about the coming of Elijah before the Messiah has come. ಇಲ್ಲಿ ಎಲಿಯನು ಬರ್ತಾನೆ ಅನ್ನುವಂಥದ್ದು ಮೆಸ್ಸಿಯನು ಬರ್ಲಿಕ್ಕಿರುವಂತಕ್ಕಿಂತ ಮುಂಚೆ ಎಲಿಯನು ಬರ್ತಾನೆ ಎಂಬುದರಂತ ಮಾತು. Yeah, please read. The disciples also had that same feeling, and they thought that they understood that John the Baptist is Elijah. ಯೇಸು ಸ್ವಾಮಿ ಶಿಷ್ಯರಿಗೂ ಕೂಡ ಅದೇ ಅನಿಸಿಕೆ ಇತ್ತು. ಹಾಗಾಗಿ ಅವರು ಯೋಚನೆ ಮಾಡಿದ್ರು ಸ್ನಾನಿಕನಾದ ಯೋಹಾನನೇ ಎಲಿಯನು ಎಂಬುದಾಗಿ. Just to read chapters of Matthew 17. ಮತ್ತಾಯನ ಸುವಾರ್ತೆ 17ನೇ ಅಧ್ಯಾಯ. We know that in that chapter we see that Elijah and Moses appeared on the Mount of Transfiguration. ಅಲ್ಲಿ ಆ ಅಧ್ಯಾಯದಲ್ಲಿ ನಾವು ಪ್ರಕಾಶ ರೂಪವನ್ನ ಧರಿಸಿಕೊಂಡಂತಹ ಬೆಟ್ಟದ ಮೇಲೆ ಎಲಿಯನು ಮತ್ತು ಮೋಶೆಯು ಯೇಸು ಸ್ವಾಮಿಯೊಂದಿಗೆ ಕಾಣಿಸಿಕೊಂಡದ್ದನ್ನ ಶಿಷ್ಯರು ನೋಡಿದರು. Verse 3 you read. 17ನೇ ಅಧ್ಯಾಯ 3ನೇ ವಚನ. ಇದಲ್ಲದೆ ಮೋಶೆಯು ಎಲಿಯನು ಆತನ ಸಂಗಡ ಮಾತಾಡುತ್ತಾ ಅವರಿಗೆ ಕಾಣಿಸಿಕೊಂಡರು. So we see that Lord Jesus glorified Elijah, Moses appeared there. ಅಲ್ಲಿ ನಾವು ನೋಡ್ತೇವೆ ಕರ್ತನಾದ ಯೇಸು ಕ್ರಿಸ್ತನು ಮಹಿಮಾ ರೂಪವನ್ನ ತಾಳುವಂತವನಾಗಿರ್ತಾನೆ. ಅಲ್ಲಿ ಮೋಶೆ ಮತ್ತು ಎಲಿಯನು ಬರ್ತಾರೆ. Now 11 onwards you please read. 11ನೇ ವರ್ಷದ ಮುಂದಕ್ಕೆ ಮತ್ತಾಯ 17. Yeah, same. ಎಲಿಯನು ಬರುವುದು ನಿಜ, ಬಂದು ಎಲ್ಲವನ್ನ ತಿರುಗಿ ಸರಿ ಮಾಡುವನು. ಆದ್ರೆ ನಾನ್ ನಿಮಗೆ ಹೇಳುವುದೇನೆಂದ್ರೆ ಎಲಿಯನು ಬಂದು ಹೋದನು, ಜನರು ಅವನ ಗುರುತು ಅರಿಯದೆ ತಮ್ಮ ಮನಸ್ಸಿಗೆ ಬಂದಂತೆ ಅವನಿಗೆ ಮಾಡಿದರು. ಅವನಿಗಾದಂತೆ ಮನುಷ್ಯಕುಮಾರನಿಗೆ ಸಹ ಅವರ ಕಡೆಯಿಂದ ಹಿಂಸೆ ಆಗುವುದು. Lord Jesus Christ saying that before the coming of the Son, the Elijah should come. Truly he will restore all these things. ಅಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಹೇಳ್ತಾನೆ ಇದೆಲ್ಲ ಪುನರ್ಸ್ಥಾಪನೆ ಆಗುವುದಕ್ಕಿಂತ ಮುಂಚೆ ಎಲಿಯನು ಬರಬೇಕು. Then Lord said Elijah already has come. ಅವಾಗ ಯೇಸು ಕ್ರಿಸ್ತನು ಹೇಳ್ತಾನೆ ಎಲಿಯನು ಆಗಲೇ ಬಂದು ಹೋದ. They were wondering who is that Elijah. ಅವಾಗ ಅವ್ರಿಗೆ ಆಶ್ಚರ್ಯವಾಯಿತು ಈ ಎಲಿಯನು ಯಾರು. In verse 13 you see. ಅವಾಗ 13ನೇ ವರ್ಷದಲ್ಲಿ ನಾವು The disciples understood that he spoke unto them of John the Baptist. ಆಗ ಸ್ನಾನಿಕನಾದ ಯೋಹಾನನ ವಿಷಯವಾಗಿ ತಮಗೆ ಈ ಮಾತನ್ನ ಹೇಳಿದನೆಂದು ಶಿಷ್ಯರು ತಿಳುಕೊಂಡರು. So John the Baptist was the Elijah who was supposed to come. ಹಾಗಾಗಿ ಸ್ನಾನಿಕನಾದ ಯೋಹಾನನೇ ಆ ಮಲಾಕಿ ಗ್ರಂಥದಲ್ಲಿ ಹೇಳಿದಂತ ಎಲಿಯನು ಬರಬೇಕಾದಂತವನು. So Bible says that before the Messiah comes, Elijah will come. ಹಾಗಾಗಿ ಸತ್ಯವೇದ ಹೇಳ್ತದೆ ಮೆಸ್ಸಿಯನು ಬರುವುದಕ್ಕಿಂತ ಮುಂಚೆ ಎಲಿಯನು ಬರ್ತಾನೆ. But you see in the John's Gospel, ಯೋಹಾನ್ ಸುವಾರ್ತೆ, the people came and asked John, are you Elijah? ಅಲ್ಲಿ ಜನರು ಬಂದು ಸ್ನಾನಿಕನಾದ ಯೋಹಾನನ್ನು ಕೇಳ್ತಾರೆ, ನೀನು ಎಲಿಯನೋ? John chapter 1 verse 21. ಯೋಹಾನ್ ಸುವಾರ್ತೆ 1ನೇ ಅಧ್ಯಾಯ 21ನೇ ವಚನ. Yeah, look. Okay. 21 is sufficient. We see that then they ask, are you the Elijah? ಅಲ್ಲಿ ಸ್ನಾನಿಕನಾದ ಯೋಹಾನನ ಕೇಳ್ತಾರೆ, ನೀನು ಎಲಿಯನೋ? And he said, I am not. ಅವನು ಹೇಳ್ತಾನೆ, ಅಲ್ಲ.
See, Jesus said John is Elijah, but John says, I am not Elijah. ಯೇಸು ಸ್ವಾಮಿ ಹೇಳ್ತಾನೆ ಸ್ನಾನಿಕನಾದ ಯೋಹಾನನು ಎಲಿಯನು. You understand the difference? Are Jesus said that the Elijah already come, and he said was pointing out to the John the Baptist. ಯೇಸು ಸ್ವಾಮಿ ಹೇಳಿದನು ಎಲಿಯನು ಆಗಲೇ ಬಂದಿದ್ದಾನೆ, ಅಂದ್ರೆ ಸ್ನಾನಿಕನಾದ ಯೋಹಾನನ ಕುರಿತೇ ಹೇಳಿದ್ದ ಮಾತು. But people came and asked John, are you Elijah? ಆದ್ರೆ ಜನರು ಬಂದು ಸ್ನಾನಿಕನಾದ ಯೋಹಾನನ್ ಕೇಳ್ತಾರೆ, ನೀನು ಎಲಿಯನು? He said, I am not. ಅವಾಗ ಅವನು ಹೇಳ್ತಾನೆ, ಇಲ್ಲ ನಾನಲ್ಲ. Then how we can answer this one? ಅವಾಗ ಈ ಪ್ರಶ್ನೆಗೆ ಹೇಗೆ ನಾವು ಉತ್ತರಿಸಬಹುದು? Let me tell you one thing. ಇದರ ವಿಷಯದಲ್ಲಿ ಒಂದು ವಿಷಯವನ್ನು ಹೇಳಲಿಕ್ಕೆ Moses ಇಷ್ಟಪಡ್ತೇನೆ. and Elijah ಮೋಶೆ ಮತ್ತು ಎಲಿಯನು coming again and living here is not acceptable. ಇಲ್ಲಿ ಬಂದು ಮತ್ತೆ ಜೀವನ ಮಾಡುವಂತದ್ದು ಅದು ಅಂಗೀಕಾರ ಮಾಡ್ಲಿಕ್ಕೆ ಆಗಲ್ಲ, The ಒಪ್ಪಲಿಕ್ಕೆ ಆಗಲ್ಲ. reason I will tell you. ಕಾರಣ ಏನಂದ್ರೆ, Because Bible is never speaking about reincarnation. ಯಾಕಂದ್ರೆ ಬೈಬಲ್ ಮತ್ತೆ ಪುನರ್ಜನ್ಮದ ಕುರಿತು ತಿಳಿಸೋದಿಲ್ಲ. Because then we have to say that Elijah and Moses they are reincarnated. That never happens. ಅಲ್ಲಿ ಒಂದ್ ವೇಳೆ ಆ ರೀತಿ ಆಗಬೇಕಾದ್ರೆ ಎಲಿಯನು ಮೋಶೆಯು ಮತ್ತೆ ಹುಟ್ಟಿ ಬರಬೇಕು. Then how you can explain this one? ಹಾಗಾದ್ರೆ ಈ ಭಾಗವನ್ನ ಹೇಗೆ ನಾವು ವಿವರಿಸಬಹುದು? See, we know that Moses and Elijah appeared on the Mount of Transfiguration. ನಮಗೆ ಗೊತ್ತುಂಟು ಮೋಶೆ ಮತ್ತು ಎಲಿಯನು ಆ ಪ್ರಕಾಶ ರೂಪ ತಾಳಿದಂತ ಬೆಟ್ಟದ ಮೇಲೆ ಯೇಸು ಸ್ವಾಮಿಯೊಂದಿಗೆ ಕಾಣಿಸಿಕೊಂಡರು. They are appeared in a glorified body. ಅವರು ಕಾಣಿಸಿಕೊಂಡದ್ದು ಮಹಿಮಾ ಶರೀರದಲ್ಲಿ. A person who is in the glorified body, already in the glorified body, he is coming here again and dying. It is not possible at all. ಆ ರೀತಿಯಾಗಿ ಆಗಲೇ ಮಹಿಮಾ ಶರೀರವನ್ನ ಹೊಂದಿದಂತವರು ಅವರು ಮತ್ತೆ ಈ ಲೋಕದಲ್ಲಿ ಬಂದು ಜೀವಿಸಿ ಸತ್ತು ಮತ್ತೆ ಎಬ್ಬಿಸಲ್ಪಡುವುದು ಸಾಧ್ಯವಿಲ್ಲ. So let me tell you, Moses and Elijah is literally not coming. ಹಾಗಾಗಿ ಅಕ್ಷರಸ ಮೋಶೆ ಮತ್ತು ಎಲಿಯನು ಬರುವುದಿಲ್ಲ. This is what we understand. ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. There are two people, witnesses are coming. ಆದ್ರೆ ಇಲ್ಲಿ ಎರಡು ಸಾಕ್ಷಿಗಳು ಬರ್ತಾ ಇದ್ದಾರೆ. They will come with the power and the spirit of Moses and Elijah. ಆದ್ರೆ ಅವರು ಆ ಮೋಶೆ ಮತ್ತು ಎಲಿಯನ ಆತ್ಮಿಕ ಶಕ್ತಿ ಬಲ ಉಳ್ಳಂತವರಾಗಿ ಬರ್ತಾರೆ. Yeah, they are going to come with the same Moses, whatever the power had Moses, at the same power and spirit these people also have. ಅವರು ಮೋಶೆಗೂ ಎಲಿಯನಿಗೂ ಇದ್ದಂತ ಆ ಅದ್ಭುತ ಕಾರ್ಯಗಳನ್ನ ಮಾಡುವ ಶಕ್ತಿಯೊಡನೆ ಇವರು ಕೂಡ ಬರ್ತಾರೆ, ಈ ಇಬ್ಬರು ಸಾಕ್ಷಿಗಳು. So that is why they are performing the same type of miracles. ಹಾಗಾಗಿ ಅವರು ಆ ಮೋಶೆ ಎಲಿಯನು ಮಾಡಿದಂತ ಅದ್ಭುತಗಳನ್ನೇ ಇಲ್ಲಿಯೂ ಕೂಡ ಮಾಡ್ತಾ ಇದ್ದಾರೆ. In Matthew 13 it is mentioned that he came with the same spirit and power of John and Moses and Elijah. ಓಕೆ. Yeah. ಮತ್ತೆ 13ನೇ ಅಧ್ಯಾಯ Matthew 13. No, let us read. I have given reasons why we cannot accept that. ಯಾಕೆ ಅದನ್ನು ಒಪ್ಪಲಿಕ್ಕಾಗಲ್ಲ ಎಂಬುದಾಗಿ ನಾನು ಇಲ್ಲಿ ಕೊಟ್ಟಿದ್ದೇನೆ. See, two witnesses are not Moses and Elijah. ಈ ಎರಡು ಸಾಕ್ಷಿಗಳು ಮೋಶೆ ಮತ್ತು ಎಲಿಯನ್ ಅಲ್ಲ, but will come with the spirit and power of Elijah and Moses. ಆದ್ರೆ ಮೋಶೆ ಮತ್ತು ಎಲಿಯನ ಆತ್ಮದ ಶಕ್ತಿ, ಆ ಶಕ್ತಿಯೊಡನೆ ಬರ್ತಾರೆ. Why they cannot be the Moses and Elijah? Number one reason. ಯಾಕೆ ಅವರು ಮೋಶೆ ಮತ್ತು ಎಲಿಯನ ಆಗ್ಲಿಕ್ಕೆ ಕಾರಣ ಅಲ್ಲ ಎಂಬುದಕ್ಕೆ ಮೊದಲನೇದು because Bible is not speaking about reincarnation. ಯಾಕಂದ್ರೆ ಸತ್ಯವೇದ ಒಬ್ಬನು ಮತ್ತೆ ಹುಟ್ಟಿ ಬರುವಂತದ ಕುರಿತು ತಿಳಿಸೋದಿಲ್ಲ. Both of them appeared in the Mount of Transfiguration in a glorified body. ಯಾಕಂದ್ರೆ ಅವರಿಬ್ಬರು ಕೂಡ ಯೇಸು ಕ್ರಿಸ್ತನೊಂದಿಗೆ ಆ ಬೆಟ್ಟದಲ್ಲಿ ಅವರು ಮಹಿಮಾ ಶರೀರದಲ್ಲಿ ಬಂದಿದ್ದರು. A person who is in a glorified body cannot die again. ಆ ಮಹಿಮಾ ಶರೀರ ಹೊಂದಿದಂತ ವ್ಯಕ್ತಿಗಳು ಮತ್ತೆ ಸಾಯಲಿಕ್ಕೆ ಆಗೋದಿಲ್ಲ. So that view cannot be acceptable. ಹಾಗಾಗಿ ಆ ಒಂದು ದೃಷ್ಟಿಕೋನವನ್ನ ಒಪ್ಪಲಿಕ್ಕಾಗಲ್ಲ. So we can say like this. ಆದ್ರಿಂದ ಈಗ ಹೇಳಬಹುದು, they are two different people. ಅವರು ಇಬ್ಬರು ಬೇರೆ ಬೇರೆ ವ್ಯಕ್ತಿಗಳು, but will perform the miracles of Moses and Elijah. ಆದ್ರೆ ಮೋಶೆ ಮತ್ತು ಎಲಿಯನು ಮಾಡಿದ ಆಶ್ಚರ್ಯ ಕಾರ್ಯಗಳನ್ನ ಅವರು ಮಾಡ್ತಾರೆ. So it is safe. We always say that there are two witnesses. ಹಾಗಾಗಿ ನಾವು ಎರಡು ಸಾಕ್ಷಿಗಳಿದ್ದರು ಎಂಬುದಾಗಿ ಹೇಳುವುದಷ್ಟೇ ಮಾತ್ರ ಸುರಕ್ಷಿತವಾದ. I had seen many people say that Moses and Elijah is going to come. Don't say like that. ಮೋಶೆ ಮತ್ತು ಎಲಿಯನು ಬರ್ತಾರೆ ಎಂಬುದಾಗಿ ಹಾಗೆ ಹೇಳಬೇಡ್ರಿ. They are two men like the same power and spirit like Moses and Elijah. ಅಲ್ಲಿ ಎರಡು ವ್ಯಕ್ತಿಗಳಿದ್ದಾರೆ. ಮೋಶೆಗೆ ಮತ್ತು ಎಲಿಯನಿಗೆ ದೇವರು ಯಾವ ರೀತಿ ಅದ್ಭುತ ಕಾರ್ಯ ಮಾಡುವ ಶಕ್ತಿಯನ್ನು ಕೊಟ್ಟಿದ್ನೋ ಅದೇ ಶಕ್ತಿ ಇವ್ರಿಗೂ ಇರ್ತದೆ. They minister like them.
ಅವರು ಮೋಶೆ ಎಲಿಯನ ಹಾಗೆಯೇ ಸೇವೆ ಮಾಡ್ತಾರೆ. Now look at the ministry of these two people. ಇವರಿಬ್ಬರ ಸೇವೆಯನ್ನು ಕುರಿತು ನೋಡೋಣ. They will be ministering for 1260 days. ಅವರು 1260 ದಿನಗಳ ತನಕ ಪ್ರವಾದಿಸ್ತಾರೆ. Most probably the first 3.5 years of the tribulation period. ಅದು ಒಂದು ವೇಳೆ ಅದು ಸಂಕಟ ಮಹಾಸಂಕಟ ಕಾಲದ ಮೊದಲನೇ 3.5 ವರ್ಷದಲ್ಲಿ. We know about the dress of Elijah in the Old Testament. ನಮಗೆ ಹಳೆ ಒಡಂಬಡಿಕೆಯಲ್ಲಿ ಎಲಿಯನು ಧರಿಸುತ್ತಿದ್ದಂತ ವಸ್ತ್ರ ಗೊತ್ತುಂಟು. The same dress we see that John the Baptist was also having. ಅದೇ ವಸ್ತ್ರವನ್ನ ಸ್ನಾನಿಕನಾದ ಯೋಹಾನನು ಧರಿಸಿಕೊಳ್ಳುತ್ತಿದ್ದ. Yeah, John had the garment of camel's hair and leather girdle. ಒಂಟೆ ಕೂದಲಿನ ಉಡುಪುಗಳು ಹಾಗೂ ಚರ್ಮ ಇವನ್ನೆಲ್ಲ ಯೋಹಾನನು ಕೂಡ ಧರಿಸಿಕೊಳ್ಳುತ್ತಿದ್ದ. Like Elijah he was dressed. ಅವನು ಎಲಿಯನು ಕೂಡ ಅದೇ ರೀತಿ ಬಟ್ಟೆಗಳನ್ನು ಹಾಕೊಳ್ತಿದ್ದ. And we have seen that they are compared to 2 olive trees and 2 candlesticks. ಅನಂತರ ಈ ನೋಡ್ತೇವೆ ಅವರು 2 ದೀಪಸ್ತಂಭಕ್ಕೂ 2 ಎಣ್ಣೆಯ ಮರಗಳಿಗೂ ಅವರು ಹೋಲಿಕೆ ಆಗಿದ್ದಾರೆ. Like Zerubbabel and Joshua. ಜೆರುಬ್ಬಾಬೆಲನು ಮತ್ತು ಯೆಹೋಶುವನು ಜಕರಿಯನ ಗ್ರಂಥದಲ್ಲಿ ನೋಡಿದಾಗ they were responsible for the second temple. ಅವರು ಎರಡನೇ ದೇವಾಲಯವನ್ನು ಕಟ್ಟಲಿಕ್ಕೆ ಜವಾಬ್ದಾರಿ ಹೊತ್ತಿದ್ದರು. Same way these 2 men were responsible for the rebuilding of the third temple. ಅದೇ ರೀತಿಯಲ್ಲಿ ಈ ಇಬ್ಬರು ಸಾಕ್ಷಿಗಳು ಸಂಕಟ ಮಹಾಸಂಕಟ ಕಾಲದಲ್ಲಿ 3ನೇ ದೇವಾಲಯವನ್ನು ಕಟ್ಟಲಿಕ್ಕೆ ಜವಾಬ್ದಾರಿ ಇದೆ. Yeah, if any man hurt them, the fire from their mouth will kill them. ಅವರಿಗೆ ಯಾರಾದರೂ ಪೀಡಿಸುವುದಕ್ಕೆ ಶುರು ಮಾಡಿದರೆ ಪರಲೋಕದಿಂದ ಬೆಂಕಿ ಬಂದು ಅವರನ್ನ ನಾಶ ಮಾಡುತ್ತದೆ. Yes, they had the power to stop rain. ಅವರಿಗೆ ಮಳೆಗಳನ್ನ ನಿಲ್ಲಿಸುವ ಅಧಿಕಾರವಿತ್ತು. And also turn water into blood. ನೀರನ್ನು ರಕ್ತವಾಗುವಂತೆ ಮಾಡುವಂತ ಶಕ್ತಿ ಬಲ ಇತ್ತು. And smite the earth with plagues. ಹಾಗೂ ಭೂಮಿಯನ್ನ ಸಕಲ ಅನೇಕ ಉಪದ್ರವಗಳಿಂದ ಪೀಡಿಸುವ ಅಧಿಕಾರವಿತ್ತು. Okay, so they are doing this one. Now again, their preaching bring a great revival. ಇವರ ಒಂದು ಸುವಾರ್ಥ ಸಾರಣ ಒಂದು ದೊಡ್ಡ ಪುನರುಜ್ಜೀವನವನ್ನ ಆ ಸಮಯದಲ್ಲಿ ಉಂಟು ಮಾಡ್ತದೆ. And probably because of their preaching 1,44,000 people are getting saved. ಒಂದು ವೇಳೆ ಯಹೂದ್ಯರ 12 ಕುಲಗಳಿಂದ ಆರಿಸಲ್ಪಟ್ಟಂತ 1,44,000 ಜನರು ಇವರ ಸುವಾರ್ಥ ಸೇವೆಯಿಂದಲೇ ನಂಬಿರಬಹುದು. So they will be ministering in Jerusalem. ಅವರು ಯೆರೂಸಲೇಮಿನಲ್ಲಿ ಸೇವೆ ಮಾಡ್ತಾರೆ. And the Antichrist who is coming from the bottomless pit will kill him. ಅಧೋಲೋಕದಿಂದ ಬರುವಂತ ಕ್ರಿಸ್ತ ವಿರೋಧಿ ಅವರನ್ನ ಕೊಲ್ಲುತ್ತಾನೆ. So in Jerusalem we see that it is compared to Sodom and Gomorrah. Sodom and Egypt. ಆ ಯೆರೂಸಲೇಮನ್ನ ಈ 11ನೇ ಅಧ್ಯಾಯದಲ್ಲಿ ಸೋದೋಮ್ ಮತ್ತು ಐಗುಪ್ತ ದೇಶಕ್ಕೆ ಹೋಲಿಸಲ್ಪಟ್ಟಿದೆ. So we see that Sodom and Jerusalem is a spiritually ruined city at that time. ಆ ಸಮಯಗಳಲ್ಲಿ ಸಂಕಟ ಮಹಾಸಂಕಟ ಕಾಲದಲ್ಲಿ ಯೆರೂಸಲೇಮ್ ಆತ್ಮಿಕವಾಗಿ ಬಹಳ ಬಿದ್ದು ಹೋದಂತ ಸ್ಥಳ. So Antichrist will kill them. ಆ ಕ್ರಿಸ್ತ ವಿರೋಧಿ ಅವರನ್ನ ಕೊಲ್ಲುತ್ತಾನೆ. When Antichrist kills them, the whole world will rejoice. ಅವಾಗ ಇಡೀ ಪ್ರಪಂಚ ಅದಕ್ಕಾಗಿ ಸಂತೋಷ ಪಡುತ್ತದೆ. They will be very happy. These 2 people are gone. They are the problem creators. ಯಾಕಂದ್ರೆ ಇಬ್ಬರು ಪ್ರಪಂಚದಾದ್ಯಂತ ಅನೇಕ ತೊಂದರೆಗಳನ್ನು ಉಂಟು ಮಾಡಿದಂತವರು ಅವರು ಸತ್ತದ್ದಕ್ಕಾಗಿ ಇಡೀ ಪ್ರಪಂಚ ಸಂತೋಷ ಪಡುತ್ತದೆ. Their dead body will remain in the streets of Jerusalem. ಆ ಯೆರೂಸಲೇಮಿನ ಬೀದಿಗಳಲ್ಲಿ ಅವರ ಶವಗಳು ಬಿದ್ದಿರ್ತವೆ. And it will not be allowed to bury. ಅದನ್ನ ಭೂಸ್ಥಾಪನೆ ಮಾಡಲಿಕ್ಕೆ ಬಿಡುವುದಿಲ್ಲ. Why they are not allowed to bury? ಯಾಕೆ ಅವರು ಅದನ್ನ ಸಮಾಧಿ ಮಾಡಲಿಕ್ಕೆ ಬಿಡೋಲ್ಲ? See, according to Muslims, Islam, if anybody says blasphemy against their God, they will not allow that man to be buried. ಯಾಕಂದ್ರೆ ಇಸ್ಲಾಮಿಯರ ಪ್ರಕಾರ ಅವರ ದೇವರ ವಿರುದ್ಧ ಏನಾದ್ರೂ ಒಂದು ತಪ್ಪನ್ನ ಆಡುವುದಾದ್ರೆ ಅಂತವರ ದೇಹಗಳನ್ನ ಅವರು ಸಮಾಧಿ ಮಾಡಲಿಕ್ಕೆ ಬಿಡೋದಿಲ್ಲ. They think that these 2 men are responsible for the temple there on that mount. ಅವರು ಆಲೋಚನೆ ಮಾಡ್ತಾರೆ ಆ ದೇವಾಲಯದ ಬೆಟ್ಟದ ಮೇಲೆ ಕಟ್ಟಲ್ಪಟ್ಟಂತ ದೇವಾಲಯಕ್ಕೆ ಇವರಿಬ್ಬರೇ ಕಾರಣರು. According to them, they have committed blasphemy. ಅವರ ಪ್ರಕಾರ ಅವರು ದೇವದೂಷಣೆಯನ್ನ ಮಾಡಿದವರು. Because of that, they will not allow them to bury there. ಆದ್ದರಿಂದಲೇ ಅವರ ದೇಹಗಳನ್ನ ಸಮಾಧಿ ಮಾಡಲಿಕ್ಕೆ ಆ ಸ್ಥಳದಲ್ಲಿ ಬಿಡೋಲ್ಲ. So at that time, we see that there will be a great earthquake, and the Lord will they will ascend into heaven. ಅಲ್ಲಿ ನಾವು ನೋಡ್ತೇವೆ ಅವಾಗ ಒಂದು ದೊಡ್ಡ ಭೂಕಂಪವಾಗ್ತದೆ. ಈ 2 ಶವಗಳು ಕೂಡ ಕಾಲೂರಿ ನಿಂತುಕೊಳ್ತವೆ. ಅನಂತರ ಪರಲೋಕಕ್ಕೆ ಏರಿ ಹೋಗುವಂತದ್ದಾಗಿದೆ. Yeah, please read that passage. We see that the whole world will see that.
9ನೇ ವರ್ಷದಿಂದ ಸಕಲ ಪ್ರಜೆ ಕುಲ ಭಾಷೆ ಜನಾಂಗ 11ನೇ ಅಧ್ಯಾಯ ಪ್ರಕಟಣೆ. Yeah, chapter 11. ಜನಾಂಗಗಳಿಗೆ ಸೇರಿದವರು ಈ ಸಾಕ್ಷಿಗಳ ಶವಗಳನ್ನ 3.5 ದಿನಗಳವರೆಗೂ ನೋಡುತ್ತಾ ಇರುವರು. ಅವುಗಳನ್ನು ಸಮಾಧಿಯಲ್ಲಿ ಇಡಗೊಡಿಸುವುದಿಲ್ಲ. ಈ ಇಬ್ಬರು ಪ್ರವಾದಿಗಳು ಭೂನಿವಾಸಿಗಳನ್ನು ಪೀಡಿಸಿದ್ದರಿಂದ ಇವರು ಸತ್ತದ್ದಕ್ಕೆ ಭೂನಿವಾಸಿಗಳು ಸಂತೋಷಿಸಿ ಸಂಭ್ರಮಗೊಂಡು ಒಬ್ಬರಿಗೊಬ್ಬರು ಉಡುಗೊರೆಗಳನ್ನ ಕಳಿಸುವರು. 3.5 ದಿನಗಳಾದ ಮೇಲೆ ದೇವರಿಂದ ಜೀವಾತ್ಮ ಬಂದು ಆ ಶವಗಳಲ್ಲಿ ಹೋಗಲು ಅವು ಕಾಲೂರಿ ನಿಂತವು. ಅವರನ್ನು ನೋಡಿದವರಿಗೆ ಮಹಾಭಯವು ಹಿಡಿಯಿತು. ಆಮೇಲೆ ಅವರಿಗೆ ಇಲ್ಲಿ ಮೇಲಕ್ಕೆ ಬನ್ನಿರಿ ಎಂದು ಆಕಾಶದ ಮಹಾವಾಣಿಯು ಹೇಳಿತು. ಅದನ್ನು ಅವರು ಕೇಳಿ ಮೇಘ ವಿಮಾನದಲ್ಲಿ ಪರಲೋಕಕ್ಕೆ ಹೇರಿ ಹೋದರು. ಅವರ ಶತ್ರುಗಳು ಅವರು ನೋಡುತ್ತಾ ಇದ್ದರು. ಅದೇ ಗಳಿಗೆಯಲ್ಲಿ ಮಹಾಭೂಕಂಪವಾಗಿ ಆ ಪಟ್ಟಣದ 10 ಅಂಶವು ಬಿದ್ದು ಹೋಯಿತು. ಆ ಭೂಕಂಪದಿಂದ 7,000 ಮಂದಿ ಸತ್ತು ಹೋದರು. ಉಳಿದವರು ಭಯಗ್ರಸ್ತರಾಗಿ ಪರಲೋಕ ದೇವರನ್ನ ಘನಪಡಿಸಿದರು. Yeah, we see that from the heaven a voice will come up and the body will be resurrected and they will be ascending into heaven. ಪರಲೋಕದಿಂದ ಒಂದು ಶಬ್ದ ಬರ್ತದೆ, ಮೇಲಕ್ಕೆ ಏರಿ ಬನ್ನಿರಿ, ಅವರ ದೇಹ ಪುನರುತ್ಥಾನವಂತದೆ, ಅನಂತರ ಅವರು ಸ್ವರ್ಗಾರೋಹಣವಾಗ್ತಾರೆ. And it is mentioned that the whole world will see this event. ಇದನ್ನ ಇಡೀ ಪ್ರಪಂಚ ನೋಡುವಂತದ್ದಾಗಿದೆ ಎಂಬುದಾಗಿ ಇಲ್ಲಿ ಬರೀತದೆ. That means it's going to be a live telecasting. ಅಂದ್ರೆ ಒಂದು ವೇಳೆ ಇಡೀ ಪ್ರಪಂಚಕ್ಕೆ ಟಿವಿಯ ಮುಖಾಂತರ ಎಲ್ಲಾ ಅದನ್ನ ದರ್ಶನಗಳನ್ನ ಕೊಡ್ತಾ ಇದ್ರು. When Bible was writing, there was no TV, nothing was there. But he says that they will see, all world will see that. ಆದ್ರೆ ಈ ವಾಕ್ಯ ಭಾಗ ಅಥವಾ ಸತ್ಯವೇದ ಬರೆದಾಗ ಪ್ರಪಂಚದಲ್ಲಿ ಟಿವಿ ಇದ್ಯಾವುದು ಇರಲಿಲ್ಲ, ಆ ದೂರದರ್ಶನವೆಲ್ಲ. ಆದ್ರೆ ಅದನ್ನ ಆ ರೀತಿ ಇಡೀ ಪ್ರಪಂಚ ಅದನ್ನ ವೀಕ್ಷಿಸ್ತದೆ ಎಂಬುದಾಗಿ ಯೋಹಾನನು ಬರಿತಾನೆ. So we see that this is going to happen before the Lord's coming. ಇದನ್ನ ನಾವು ಕರ್ತನಾದ ಯೇಸು ಕ್ರಿಸ್ತನ 2ನೇ ಬರೋಣದ ಮುಂಚೆ ನಡೆಯುವ ಘಟನೆ ಎಂಬುದಾಗಿ ನೋಡಿದೆವು. I hope you understood about the two witnesses, because there are a lot of confusion is there. That's why I took little more time to explain. 2 ಸಾಕ್ಷಿಗಳ ಕುರಿತು ಅರ್ಥ ಮಾಡಿಕೊಂಡಿದ್ದೀರಿ ಎಂಬುದಾಗಿ ನೆನೆಸ್ತೇನೆ. ಅದರ ಕುರಿತು ಅನೇಕ ವ್ಯಾಖ್ಯಾನಗಳುಂಟು, ಗಲಿಬಿಲಿಗಳುಂಟು. Safe is that they are two witnesses. ಸುರಕ್ಷಿತವಾಗಿ ನಾವು ಹೇಳುವುದು ಇಷ್ಟೇ ಮಾತ್ರ, ಏನಂದ್ರೆ ಅವರಿಬ್ಬರು ಸಾಕ್ಷಿಗಳು. They have the power and spirit of Elijah and Moses. ಮತ್ತು ಮೋಶೆಗೂ ಎಲಿಯನಿಗಿದ್ದಂತ ಆ ಅದ್ಭುತ ಕಾರ್ಯಗಳನ್ನು ಮಾಡುವಂತ ಒಂದು ಶಕ್ತಿ ಅಥವಾ ಆತ್ಮದ ಶಕ್ತಿ ಅವರಿಗೆ ಇತ್ತು. What Moses and Elijah did, same thing these people also will. ಮೋಶೆ ಎಲಿಯನು ಮಾಡಿದಂತೆಯೇ ಇವರು ಕೂಡ ಮಾಡ್ತಾರೆ. It is not reincarnation of Moses and Elijah. ಒಂದು ವೇಳೆ ಎಲಿಯನು ಮತ್ತು ಮೋಶೆ ಮತ್ತೆ ಜನಿಸಿ ಬಂದಂತದ್ದಲ್ಲ. Bible is against that. ಅದು ದೇವರ ವಾಕ್ಯ ಅದರ ವಿರುದ್ಧವಾಗಿದೆ. So the Antichrist will come and kill them. ಆದ್ರೆ ಕ್ರಿಸ್ತ ವಿರೋಧಿ ಬಂದು ಅವರನ್ನ ಕೊಲ್ತಾನೆ. The world will be rejoicing. ಇಡೀ ಪ್ರಪಂಚ ಸಂತೋಷ ಪಡ್ತದೆ. And their body will be resurrected and going to heaven. ಆದ್ರೆ ಅವರ ಶರೀರಗಳು ಪುನರುತ್ಥಾನ ಹೊಂದಿ ಪರಲೋಕಕ್ಕೆ ಹೇರಿ ಹೋಗ್ತವೆ. That is what we read in chapter 11. 11ನೇ ಅಧ್ಯಾಯದಲ್ಲಿ ಅದನ್ನೇ ನಾವು ಓದುವಂತದ್ದು. And we see the 7th trumpet judgment is coming. ಈಗ 7ನೇ ತುತ್ತೂರಿಯ ತೀರ್ಪು 14 and 15 we will read. 14 ಮತ್ತು 15ನೇ ವಚನ. 2ನೇ ವಿಪತ್ತು ಕಳೆದು ಹೋಯಿತು, ಈಗೋ 3ನೇ ವಿಪತ್ತು ಬೇಗನೆ ಬರುತ್ತದೆ. 7ನೆಯ ದೇವದೂತನು ತುತ್ತೂರಿಯನ್ನು ಊದಿದನು. ಆಗ ಪರಲೋಕದಲ್ಲಿ ಮಹಾ ಶಬ್ದಗಳುಂಟಾಗಿ ಲೋಕದ ರಾಜಾಧಿಕಾರವು ನಮ್ಮ ಕರ್ತನಿಗೂ ಆತನು ಅಭಿಷೇಕಿಸಿದವನಿಗೂ ಉಂಟಾಯಿತು. ಆತನು ಯುಗಯುಗಾಂತರಗಳಲ್ಲಿಯೂ ರಾಜ್ಯವನ್ನ ಆಳುವನು ಎಂದು ಹೇಳಿದರು. In chapter 8 we saw about the 3 vows are mentioned there. ನಾವು 8ನೇ ಅಧ್ಯಾಯದಲ್ಲಿ 3 ಸಲ ಅಯ್ಯೋ 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 ಅನ್ನುವಂತ ವಾಕ್ಯವನ್ನ 13ನೇ ವಚನದಲ್ಲಿ Now the 2 are over. 2 ಅಯ್ಯೋ ಅಯ್ಯೋ ಅನ್ನುವಂಥದ್ದು ಮುಗಿದು ಹೋಗಿವೆ. And now the 3rd vow cometh quickly. ಅಯ್ಯೋ ಅನ್ನುವಂತ 3ನೇ ಶಬ್ದ ಈಗ ಬರ್ತಾ ಉಂಟು. There we see the 7th angel sounded and there was a great voice in heaven. ಪರಲೋಕದಲ್ಲಿ ಒಂದು ಮಹಾ ಶಬ್ದ ಉಂಟಾಗ್ತದೆ. The kingdom of this world become the kingdom of our Lord. ಲೋಕದ ರಾಜಾಧಿಕಾರವು ನಮ್ಮ ಕರ್ತನಿಗೂ ಆತನು ಅಭಿಷೇಕಿಸಿದವನಿಗೂ ಉಂಟಾಯಿತು. And he shall reign forever and ever. ಆತನು ಯುಗಯುಗಾಂತರಗಳಲ್ಲಿಯೂ ರಾಜ್ಯವನ್ನ ಆಳುವನು. So please note down, by the 7th trumpet the Lord is going to come in glory. ಅದನ್ನ ಅರ್ಥ ಮಾಡ್ಕೊಳ್ರಿ. ಏನಂದ್ರೆ ಆ 7ನೇ ತುತ್ತೂರಿ ಊದಲ್ಪಟ್ಟಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮಹಿಮೆಯೊಡನೆ ಬರುವಂತವನಾಗಿದ್ದಾನೆ. Yes, the kingdom of this world will become the kingdom of our Lord. ಹೌದು, ಈ ಲೋಕದ ರಾಜ್ಯಾಧಿಕಾರವು ನಮ್ಮ ಕರ್ತನ ರಾಜ್ಯಾಧಿಕಾರವಾಗ್ತದೆ. He shall reign forever and ever. ಆತನು ಯುಗಯುಗಾಂತರಗಳಲ್ಲಿಯೂ ರಾಜ್ಯವನ್ನ ಆಳುವನು. Now again the same thing is read in chapter 10, you read that. 10ನೇ ಅಧ್ಯಾಯದಲ್ಲಿ ಅದನ್ನೇ ನಾವು ಓದ್ತೇವೆ.
it is mentioned that when the seventh angel is blowing the trumpet at that time, all the mysteries of the God is going to be fulfilled. 10ನೇ ಅಧ್ಯಾಯ 7ನೇ ವಚನದಲ್ಲಿ ಓದ್ತೇವೆ, ಇನ್ನೂ ಸಾವಕಾಶವಿರುವುದಿಲ್ಲ, 7ನೆಯ ದೇವದೂತನ ಶಬ್ದ ಮಾಡುವ ದಿನಗಳಲ್ಲಿ, ಅಂದರೆ ಅವನು ತುತ್ತೂರಿಯನ್ನು ಊದುಕ್ಕಿರುವ ಸಮಯದಲ್ಲಿ ದೇವರು ಇದುವರೆಗೆ ಗುಪ್ತವಾಗಿಟ್ಟಿದ್ದ ಸಂಕಲ್ಪವನ್ನು ತನ್ನ ದಾಸರಾದ ಪ್ರವಾದಿಗಳಿಗೆ ಶುಭವರ್ತಮಾನವಾಗಿ ತಿಳಿಸಿದ ಪ್ರಕಾರ ನೆರವೇರಿಸುವನು. Yeah, verse 10, chapter 10, verse 7 we are reading. Yeah, we read. Yeah, and I know, we are read it. There we see that the mystery of God should be finished. ಅಲ್ಲಿ ದೇವರು ಗುಪ್ತವಾಗಿಟ್ಟಿದ್ದ ಎಲ್ಲಾ ಕಾರ್ಯಗಳು ನೆರವೇರ್ತವೆ. All the things what God has done has finished when the Lord comes in glory. ಕರ್ತನಾದ ಯೇಸು ಕ್ರಿಸ್ತನು ಮಹಿಮೆಯೊಡನೆ ಬರುವಾಗ ದೇವರು ಮಾಡಿದಂತ ಎಲ್ಲಾ ಕಾರ್ಯಗಳು ಮುಗಿದು ಹೋಗ್ತವೆ. So when the seventh trumpet is blowing, the coming of the Lord is taking place and he will establish his kingdom. 7ನೇ ತುತ್ತೂರಿ ಊದಲ್ಪಡುವಾಗ ಕರ್ತನಾದ ಯೇಸು ಕ್ರಿಸ್ತನ 2ನೇ ಬರೋಣವಾಗ್ತದೆ, ತನ್ನ ರಾಜ್ಯವನ್ನ ಸ್ಥಾಪಿಸ್ತಾನೆ. So many things are happening at that time. You read verse 16 to 18. 16ರಿಂದ 18ನೇ ವಚನ ಓದುವಾಗ ಅಂತ ಸಮಯದಲ್ಲಿ ಅನೇಕ ಘಟನೆಗಳು ನಡೀತದೆ. Verse chapter 11 verse 16 to 18. 11ನೇ ಅಧ್ಯಾಯ 16ರಿಂದ 18. ತರುವಾಯ ದೇವರ ಸಮಕ್ಷಮದಲ್ಲಿ ತಮ್ಮ ತಮ್ಮ ಸಿಂಹಾಸನಗಳ ಮೇಲೆ ಕೂತಿರುವ 24 ಮಂದಿ ಹಿರಿಯರು ಆತನಿಗೆ ಅಡ್ಡಬಿದ್ದು, ಕರ್ತನೆ, ಸರ್ವಶಕ್ತನಾದ ದೇವರೇ, ಸದಾ ಇರುವಾತನೇ, ನೀನು ನಿನ್ನ ಮಹಾ ಅಧಿಕಾರವನ್ನ ವಹಿಸಿಕೊಂಡು ಆಳಿದ್ದರಿಂದ ನಿನಗೆ ಕೃತಜ್ಞತಾ ಸ್ತುತಿಗಳನ್ನ ಸಲ್ಲಿಸುತ್ತೇವೆ. ಜನಾಂಗಗಳು ಕೋಪಿಸಿಕೊಂಡವು, ನಿನ್ನ ಕೋಪವು ಪ್ರಕಟವಾಯಿತು. ಸತ್ತವರು ತೀರ್ಪು ಹೊಂದುವ ಸಮಯ ಬಂದದೆ. ನೀನು ನಿನ್ನ ದಾಸರಾದ ಪ್ರವಾದಿಗಳಿಗೂ ದೇವ ಜನರಿಗೂ ನಿನ್ನ ನಾಮಕ್ಕೆ ಭಯಪಡುವ ದೊಡ್ಡವರಿಗೂ ಚಿಕ್ಕವರಿಗೂ ಪ್ರತಿಫಲವನ್ನ ಕೊಟ್ಟು ಲೋಕನಾಶಕರನ್ನ ನಾಶ ಮಾಡುವಿ ಎಂದು ಆತನನ್ನು ಆರಾಧಿಸಿದರು. When the Lord is coming, certain things are happening here, that is described here. ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಬರುವಾಗ ನಡೆಯಲಿಕ್ಕಿರುವಂತಹ ಆ ಕೆಲವು ಘಟನೆಗಳನ್ನ ಇಲ್ಲಿ ಬರೆಯಲ್ಪಟ್ಟುಂಟು. Verse 18 you see the nations were angry. 18ನೇ ವಚನದಲ್ಲಿ ನೋಡ್ತೇವೆ ನಾವು ಏನಂದ್ರೆ, ಜನಾಂಗಗಳು ನಿನ್ನ ವಿರುದ್ಧ ಕೋಪಿಸಿಕೊಂಡವು. It is a quotation from Psalm 2. ಅದು ಕೀರ್ತನೆ 2ನೇ ಕೀರ್ತನೆಯಿಂದ ತೆಗೆದುಕೊಂಡಂತ ವಾಕ್ಯ ಭಾಗ. That is describing about the coming Armageddon. The nations will gather against the Lord Jesus Christ. ಅಲ್ಲಿ ಇಡೀ ಲೋಕದ ಜನಾಂಗಗಳು, ದೇಶಗಳು ಒಟ್ಟಾಗಿ ಸೇರಿಕೊಂಡು ಅರ್ಮಗೆದೋನಿನಲ್ಲಿ ಯೇಸು ಕ್ರಿಸ್ತನ ವಿರುದ್ಧ ಯುದ್ಧ ಮಾಡುತ್ತವೆ. On the last day of Armageddon, ಆ ಅರ್ಮಗೆದೋನ್ ಯುದ್ಧದ ಕಟ್ಟಕಡೆಯ ದಿನದಲ್ಲಿ, when the whole world will be surrounding the Jerusalem city, ಇಡೀ ಪ್ರಪಂಚ ಮತ್ತು ರಾಜ್ಯಗಳು ಯೆರೂಸಲೇಮ್ ಪಟ್ಟಣವನ್ನ all ಸುತ್ತುವರೆದಿರುವಾಗ, the armies from all the four corners of the world will gather there. ಪ್ರಪಂಚದ 4 ದಿಕ್ಕುಗಳಿಂದ ಬಂದಿರುವಂತ ಎಲ್ಲಾ ಸೈನಿಕರು ಅದನ್ನ ಸುತ್ತುವರೆದಿರುವಾಗ, Their only one aim is that annihilate the Jewish nation. ಅವ್ರಿಗಿರುವಂತ ಒಂದೇ ಒಂದು ಗುರಿ ಏನಂದ್ರೆ, ಇಡೀ ಇಸ್ರಾಯೇಲ್ ಜನಾಂಗವನ್ನ, ಯಹೂದ್ಯ ಜನಾಂಗವನ್ನ ನಿರ್ನಾಮ ಮಾಡಬೇಕು, Destroy them. ಅವ್ರನ್ನ ನಾಶಪಡಿಸಬೇಕು. At that time, the Jewish people will cry to the Lord. ಆ ಸಮಯದಲ್ಲಿ ಯಹೂದ್ಯರು ಕರ್ತನಿಗೆ, ಯೆಹೋವನಿಗೆ ಅವರು ಮೊರೆ They ಇಡುತ್ತಾರೆ. will say, Messiah, where are you? You are promised that you are going to come. Where are you? ಅವಾಗ ಅವರು ಕೂಗ್ಕೊಳ್ತಾರೆ, ಮೆಸ್ಸಿಯನೇ, ನೀನ್ ಎಲ್ಲಿದ್ದೀಯಾ? ನೀನು ಬರ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ್ದೆ. They cannot turn to any other side. All the four sides enemies are there. ಯಾಕಂದ್ರೆ ಅವರು ಬೇರೆ ಕಡೆಗೆ ತಿರುಗಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಎಲ್ಲಾ ದಿಕ್ಕುಗಳಲ್ಲಿ ವೈರಿಗಳ ಸೈನಿಕರಿದ್ದಾರೆ. Only one side they have, that is up. They will look at up. ಅವ್ರಿಗಿರುವಂತ ಒಂದೇ ಒಂದು ದಿಕ್ಕು ಏನೇ ಎಂಬುದಾಗಿ ಹೇಳುವಾಗ, ಮೇಲುಗಡೆ ಅವ್ರು ನೋಡಬೇಕು. And they ಅವರು will ಮೇಲುಗಡೆ cry to the ನೋಡುತ್ತಾರೆ. Lord. ಅನಂತರ ಅವರು ದೇವರಿಗೆ ಮೊರೆ ಇಡ್ತಾರೆ. And the Lord Jesus will come in glory and majesty on that day. ಅವಾಗ ಕರ್ತನಾದ ಯೇಸು ಕ್ರಿಸ್ತನು ಮಹಿಮೆಯೊಡನೆಯೂ ತನ್ನ ಪ್ರತಾಪದೊಡನೆಯೂ ಈ ಲೋಕಕ್ಕೆ ಬರ್ತಾನೆ. If you want to know the more detail, turn to the book of Matthew chapter 24. ಅದನ್ನ ಕುರಿತು ಇನ್ನು ಹೆಚ್ಚು ವಿವರ ಬೇಕಾದ್ರೆ ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯಕ್ಕೆ ತಿರುಗಿಸಿರಿ. Giving the details about his coming there. ಅಲ್ಲಿ ಆತನ ಬರುಣದ ವಿವರಗಳು ಕೊಡಲ್ಪಟ್ಟುಂಟು. When he is going to come, that is described there. ಅಲ್ಲಿ ಯಾವಾಗ ಬರ್ತಾನೆ ಅದು ವಿವರಿಸಲ್ಪಟ್ಟಿದೆ. Matthew 24 24ನೇ ಅಧ್ಯಾಯ verse 29 you please read. 29ನೇ ವಚನ. ಆ ದಿನಗಳ ಸಂಕಟವು ತೀರಿದ ಕೂಡಲೇ ಸೂರ್ಯನು ಕತ್ತಲಾಗಿ ಹೋಗುವನು, ಚಂದ್ರನು ಬೆಳಕು ಕೊಡದೆ ಇರುವನು, ನಕ್ಷತ್ರಗಳು ಆಕಾಶದಿಂದ ಉದುರುವವು, ಆಕಾಶದ ಶಕ್ತಿಗಳು ಕದಲುವವು. Yeah, that's enough. Look at that. It is going to happen immediately after the tribulation of those days. ಆ ಒಂದು ಮಹಾ ಸಂಕಟ ಕಾಲ ತೀರಿದ ನಂತರ ಈ ಸಂಗತಿ ತಕ್ಷಣ ನಡೀತದೆ. In the previous verses we see that there is a great tribulation is going to come. ಅನಂತರ ಇಂದಿನ ವಾಕ್ಯಗಳಲ್ಲಿ ನಾವು ನೋಡ್ತೇವೆ ಒಂದು ಮಹಾ ಸಂಕಟ ಬರ್ತದೆ ಎಂಬುದಾಗಿ. And
And at the end of that tribulation, great tribulation, the last day, the Jesus will come. ಸಂಕಟ ಮಹಾಸಂಕಟ ಕಾಲದ ಕಟ್ಟಕಡೆಯ ದಿನದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಬರ್ತಾನೆ. And God says, what is happening? The sun will be darkened and moon shall not give light. ಅವಾಗ ನಾವು ನೋಡ್ತೇವೆ ಸೂರ್ಯನು ಕತ್ತಲಾಗ್ತಾನೆ, ಚಂದ್ರನು ಬೆಳಕು ಕೊಡುವುದಿಲ್ಲ. And the stars shall fall from heaven. ನಕ್ಷತ್ರಗಳು ಆಕಾಶದಿಂದ ಉದುರುತ್ತವೆ. And the powers of heaven shall be shaken. ಅದು ಆಕಾಶದ ಶಕ್ತಿಗಳು ನಡುಗಿಸ್ತವೆ ಅಥವಾ ಕದಲುತ್ತವೆ. That speaks about the war that is going to happen there. ಅದು ಏನ್ ಹೇಳ್ತದೆ ಎಂಬುದಾಗಿ ನೋಡುವಾಗ ಅಲ್ಲಿ ನಡೆಯುವಂತ ಯುದ್ಧದ ಗಾತ್ರತೆಯನ್ನ ತಿಳಿಸ್ತದೆ. You know, Armageddon is not a war that is limited only on the earth, surface of the earth. ಆ ಅರ್ಮಗೆದೋನ್ ಯುದ್ಧ ಇಡೀ ಬರೀ ಭೂಮಿಯ ಮೇಲೆ ಮಾತ್ರ ನಡೆಯುವಂತದ್ದಲ್ಲ. It is going to be affected in the satellite region, in the space also it will be affected. ಅದು ಆಕಾಶದಲ್ಲಿ ಉನ್ನತದಲ್ಲಿಯೂ ಕೂಡ ಅದು ತನ್ನ ಪರಿಣಾಮವನ್ನ ಬೀರ್ತದೆ. And the Bible says that it is going to happen, it is like a star war. ಅದು ಒಂದು ವೇಳೆ ಸ್ಟಾರ್ ವಾರ್ಸ್ ಎಂಬುದಾಗಿ ಹೇಳುವಂತ ಆತರವಾದ ಘೋರವಾದ ಯುದ್ಧ. So because of that, the powers of the heaven shall be shaken. ಆದ್ದರಿಂದಲೇ ಪರಲೋಕದ ಶಕ್ತಿಗಳು ಆಕಾಶದ ಶಕ್ತಿಗಳು ಕದಲುತ್ತವೆ. So as I told you, Jewish people are crying, Messiah, come and help us. ಅವಾಗ ನಾನು ಹೇಳ್ತಾ ಬಂದ ಹಾಗೆ ಯಹೂದ್ಯರು ಕೂಗುತ್ತಾರೆ, ಏನಂದ್ರೆ ಮೆಸ್ಸಿಯನೇ ಬಾ ನಮಗೆ ಸಹಾಯ ಮಾಡು. At that time, verse 30 you read. ಅವಾಗ 30ನೇ ವಚನ ಓದ್ರಿ. ಆಗ then shall the sign of the Son of Man will appear in heaven. ಆಗ ಮನುಷ್ಯಕುಮಾರನನ್ನು ಸೂಚಿಸುವ ಗುರುತು ಆಕಾಶದಲ್ಲಿ ಕಾಣಬರುವುದು. At that time the Lord will come. ಆಗ ಭೂಲೋಕದಲ್ಲಿರುವ ಎಲ್ಲಾ ಕುಲದವರು ಎದೆ ಬಡಕೊಳ್ಳುವರು. Please keep in mind, this is happening when the seventh trumpet is blowing. ಇದನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳ್ರಿ, ಇದು 7ನೇ ತುತ್ತೂರಿ ಊದುವಾಗ ನಡೆಯುವ ಘಟನೆ. So at the time of that, the Lord will come to establish his kingdom. ಆ ಸಮಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ತನ್ನ ರಾಜ್ಯವನ್ನ ಸ್ಥಾಪಿಸಲಿಕ್ಕೆ ಬರ್ತಾ ಇದ್ದಾನೆ. The sign of the Son of Man will appear in heaven. ಅಲ್ಲಿ ಮನುಷ್ಯಕುಮಾರನ ಸೂಚಿಸುವ ಗುರುತು ಆಕಾಶದಲ್ಲಿ ಕಾಣಬರ್ತದೆ. When he came first time, whether there was any sign? ಆತನು ಮೊದಲನೇ ಸಲ ಜನಿಸಿದಾಗ ಏನಾದ್ರೂ ಒಂದು ಸೂಚನೆ ಇತ್ತ? Yeah, Bethlehem star. ಅಲ್ಲಿ ಬೆತ್ಲೆಹೇಮಿನ ನಕ್ಷತ್ರ ಎಂಬುದಾಗಿ ನೋಡ್ತಾರೆ. Same way, ಇದೇ ರೀತಿ when he is going to come second time also, there will appear a sign. ಅದೇ ರೀತಿ ಆತನ 2ನೇ ಸಲ ಬರುವಾಗಲೂ ಕೂಡ ಆಕಾಶದಲ್ಲಿ ಒಂದು ಗುರುತು ಕಾಣ್ತದೆ. We don't know what is the sign. ಆ ಗುರುತು ಏನೂ ಗೊತ್ತಿಲ್ಲ. Definitely all the armies of the world is surrounded Jerusalem. ನಿಜವಾಗಿಯೂ ಕೂಡ ನಿಶ್ಚಯವಾಗಿ ಪ್ರಪಂಚದ ಎಲ್ಲಾ ಸೈನ್ಯ ಯೆರೂಸಲೇಮನ್ನ ಸುತ್ತುವರೆದಿದೆ. Yes, that is the same time, you know, nowadays all the television people also will be gathered there. ಅದೇ ಸಮಯದಲ್ಲಿ ಈಗ ನಮಗೆ ಗೊತ್ತಿದೆ ಯುದ್ಧಗಳಾಗುವಾಗ ಈ ದೂರದರ್ಶನದವರು ಕೂಡ ಅಲ್ಲೆಲ್ಲ ಸೇರಿರ್ತಾರೆ. Yeah, BBC, CNN, Doordarshan, everybody will be there in Jerusalem. BBC, CNN, ದೂರದರ್ಶನ, TV9. And they see something in the sky. ಅಲ್ಲಿ ಆಕಾಶದಲ್ಲಿ ಏನನ್ನೋ ಒಂದು ಗುರುತು When ನೋಡ್ತಾರೆ. they see something in the sky, they will definitely, their camera will be focused there. ಏನಾದ್ರೂ ಅವಾಗ ಆ ಗುರುತು ನೋಡುವಾಗ ನಿಜವಾಗ್ಲೂ ಅವರ ಕ್ಯಾಮ್ರಾಗಳನ್ನ ಆ ಕಡೆ ತಿರುಗಿಸ್ಕೊಳ್ತಾರೆ. Look at the next part of the verse. ಆ ವಾಕ್ಯದ ಮುಂದಿನ ಭಾಗ ನೋಡ್ರಿ. Then shall all the tribes of the earth shall mourn. ಆಗ ಭೂಲೋಕದಲ್ಲಿರುವ ಎಲ್ಲಾ ಕುಲದವರು ಎದೆ ಬಡಕೊಳ್ಳುವರು. Why they are crying? ಯಾಕೆ ಕೂಗ್ತಾ ಇದಾರೆ? Because a war is taking place. ಯಾಕಂದ್ರೆ ಯುದ್ಧ ನಡೀತದೆ. So everybody in the world is crying because of the war. ಪ್ರಪಂಚದಲ್ಲಿ ಎಲ್ಲರೂ ಕೂಡ ಯುದ್ಧದ ನಿಮಿತ್ತ ಕೂಗಾಡ್ತಾ ಇದ್ದಾರೆ. Not only that, ಅದು ಮಾತ್ರವಲ್ಲ, they, all the tribes of the earth, ಎಲ್ಲಾ ಕುಲ ಜನಾಂಗ ಭಾಷೆಯವರು, they will see the Son of Man coming in the clouds of heaven with the power and great glory. ಮನುಷ್ಯಕುಮಾರನು ಮೇಘಗಳಲ್ಲಿ ಬಲದಿಂದಲೂ ಬಹು ಮಹಿಮೆಯಿಂದಲೂ ಆಕಾಶದ ಮೇಘಗಳ ಮೇಲೆ ಬರುವುದನ್ನ ಕಾಣುವರು. All the world, everyone in the world will see him coming down. ಇಡೀ ಪ್ರಪಂಚ ಆತನು ಆಕಾಶದಿಂದ ಇಳಿದು ಬರುವುದನ್ನು ನೋಡುತ್ತಾರೆ. And they will wonder, sometimes we wonder how they will be able to see that. ನಮಗೆ ಕೆಲವು ಸಲ ಆಶ್ಚರ್ಯವಾಗ್ತದೆ, ಅವ್ರು ಹೇಗೆ ಅದನ್ನೆಲ್ಲ ನೋಡಕ್ ಸಾಧ್ಯ. When Bible was writing, no, there was no TV, nothing was there. ಮತ್ತೆ ಹೇಳ್ತಾ ಬರುವ ಹಾಗೆ ಸತ್ಯವೇದ ಬರೆಯುವಾಗ ದೂರದರ್ಶನ ಯಾವುದು ಇರಲಿಲ್ಲ. Now we can understand. ಈಗ ನಾವು ಅರ್ಥ ಮಾಡ್ಕೊಳ್ಬಹುದು. This something that is happening in Jerusalem is going to be live telecast. ಏನು ಆ ಯೆರೂಸಲೇಮಿನಲ್ಲಿ ನಡೀತದೋ ಅದೆಲ್ಲವೂ ಕೂಡ ದೂರದರ್ಶನದಲ್ಲಿ ಏಕಕಾಲದಲ್ಲಿ ಪ್ರಸಾರವಾಗ್ತದೆ. All the tribes of the earth shall see him coming in the great power and glory. ಇಡೀ ಭೂಮಿಯ ಎಲ್ಲಾ ಜನಾಂಗಗಳು ಕುಲಗಳವರು ಕೂಡ ಆತನು ಶಕ್ತಿ ಬಲದೊಡನೆ ಬರುವುದನ್ನ ನೋಡ್ತಾರೆ. Then what he will do? ಅವಾಗ ಏನ್ ಮಾಡ್ತಾನೆ? Look at verse 31. 31ನೇ ವಚನ. Yeah. And he shall send his angels. ಅಲ್ಲಿ ಆತನು ಮಹಾ ತುತ್ತೂರಿ ಶಬ್ದದಿಂದ ದೂತರನ್ನ ಕಳುಹಿಸುವನು. Yes. He will send the angels to gather his elect one. ಅವನು ಯಾರನ್ನ ಆರಿಸಿಕೊಂಡಿದ್ದಾನೋ ಅವರನ್ನ
ಆದುಕೊಂಡವರನ್ನ ಕರೆದುಕೊಂಡು ಹೋಗ್ಲಿಕ್ಕೆ ದೂತರನ್ನ ಕಳಿಸ್ತಾನೆ. All the Jewish people scattered all over the world will be gathered again. ಇಲ್ಲಿ ಪ್ರಪಂಚದಾದ್ಯಂತ ಚದುರಿಸಲ್ಪಟ್ಟಿರುವಂತಹ ಯಹೂದ್ಯರು ಯೆರೂಸಲೇಮಿನಲ್ಲಿ ಸೇರಿ ಬರ್ತಾರೆ. So when the Lord Jesus coming on the earth, ಕರ್ತನಾದ ಯೇಸು ಕ್ರಿಸ್ತನು ಈ ಭೂಮಿಯ ಮೇಲೆ ಬರುವಾಗ he will be coming on the Mount of Olives. ಆತನು ಎಣ್ಣೆ ಮರಗಳ ಗುಡ್ಡದ ಮೇಲೆ ಬರ್ತಾನೆ. And if you want, you can read few more verses on that. Book of Zechariah chapter 14. ಜಕರ್ಯ 14ನೇ ಅಧ್ಯಾಯ ನೋಡ್ತೇವೆ ಅದರ ಕುರಿತು. There we see that verse 4 you onwards you please read. 4ನೇ ವರ್ಷದ ಮುಂದಕ್ಕೆ ಓದೋಣ. ಜಕರ್ಯ 14. Yeah. Yeah, we see that the Mount Olive will divide into two. ಅಲ್ಲಿ ನೋಡ್ತೇವೆ ಆ ಎಣ್ಣೆ ಮರಗಳ ಗುಡ್ಡ ಎರಡು ಭಾಗವಾಗಿ ಸೀಳಲ್ಪಡ್ತದೆ. His feet will touch on the Mount of Olive. ಆತನ ಪಾದಗಳು ಎಣ್ಣೆ ಮರಗಳ ಗುಡ್ಡವನ್ನ ತಾಕುತ್ತವೆ. And it is mentioned in the following verses. We see that there will develop a great valley there. ಅಲ್ಲಿ ಒಂದು ದೊಡ್ಡ ಕಣಿವೆ ಉಂಟಾಗ್ತದೆ. And in that valley, great valley, the Jehoshaphat valley, the war will take place. ಆ ಯೋಷಾಫಾಟನ ಕಣಿವೆ ಅಂತ ಹೇಳ್ತಾರೆ. ಅಲ್ಲಿ ಯುದ್ಧ ನಡೀತದೆ. The termination of the Armageddon will take place there. ಅಲ್ಲಿ ಅರ್ಮಗೆದೋನ್ ಯುದ್ಧ ಕೊನೆಗಾಣ್ತದೆ. So that's why I told you at the last day of Armageddon, the Lord is coming in glory. ಅದಕ್ಕೆ ನಾನು ಹೇಳ್ತಾ ಬಂದದ್ದು ಅರ್ಮಗೆದೋನ್ ಯುದ್ಧದ ಕಟ್ಟಕಡೆಯ ದಿನದಲ್ಲಿ ಯೇಸು ಕ್ರಿಸ್ತನು ಮಹಿಮೆಯೊಡನೆ ಪ್ರಭಾವದೊಡನೆ ಬರ್ತಾನೆ. When another thing is that when his feet will touch on the Mount of Olive, ಅವನ ಪಾದಗಳು ಆ ಎಣ್ಣೆ ಮರಗಳ ಗುಡ್ಡವನ್ನ ಮುಟ್ಟುವಾಗ, yeah, look at that Revelation chapter 11, you come back to that. ಪ್ರಕಟಣೆ 11ನೇ ಅಧ್ಯಾಯಕ್ಕೆ ಬರೋಣ. Yeah, we see verse 18. 18ನೇ ವರ್ಷ. The nations were angry. That is speaking about Armageddon. That is what I was explaining. ಅಲ್ಲಿ ನಾವು ನೋಡ್ತಾ ಬಂದೆವು ಏನಂದ್ರೆ ಆ ಜನಾಂಗಗಳು ಕೋಪಿಸಿಕೊಂಡಿದ್ದವು. ಅಂದ್ರೆ ಅರ್ಮಗೆದೋನ್ ಯುದ್ಧ ಪ್ರಾರಂಭ. Yeah, and thy wrath is come. ಅಂತ್ಯ. Then verse 18. 18. Yeah, that is enough. That means speaks about Armageddon. God's wrath is poured upon the nation. ಅಂದ್ರೆ ಅರ್ಮಗೆದೋನಿನ ಕಟ್ಟಕಡೆಯ ದಿನ ಅದು ದೇವರ ಕೋಪ ಅವರ ಮೇಲೆ ಪ್ರಕಟಿಸಲ್ಪಡುತ್ತದೆ. Yeah, you see the next one. ಮುಂದೆ The time of the dead that they should be judged. ಸತ್ತವರ ತೀರ್ಪು ಹೊಂದುವ ಸಮಯ ಬಂದದೆ. And thou should give reward unto thy servants. ನೀನು ನಿನ್ನ ದಾಸರಾದ ಪ್ರವಾದಿಗಳಿಗೂ ದೇವಜನರಿಗೂ. Please note down, the dead ones will be raised at that time. ಆ ಸಮಯಗಳಲ್ಲಿ ಸತ್ತವರು ಎಬ್ಬಿಸಲ್ಪಡ್ತಾರೆ, ಗಮನಿಸಿ. And God will give reward to his saints. ಅವರ ದೇವರ ದಾಸರಿಗೆ ಆತನು ಪ್ರತಿಫಲವನ್ನ ಕೊಡ್ತಾನೆ. Now the question is, whose resurrection it is? ಇದು ಯಾರ ಪುನರುತ್ಥಾನ? It is the church is not there at that time. Church is already resurrected. ಸಭೆದಲ್ಲ, ಯಾಕಂದ್ರೆ ಸಭೆ ಆಗಲೇ ಪುನರುತ್ಥಾನ ಹೊಂದಿದೆ. Here we see the resurrection of the Old Testament saints. ಇದು ಹಳೆ ಒಡಂಬಡಿಕೆಯ ಭಕ್ತರ ಪುನರುತ್ಥಾನ. If you go to Olive, Mount of Olive, ನೀವು ಎಣ್ಣೆ ಮರಗಳ ಗುಡ್ಡಕ್ಕೆ ಹೋದ್ರೆ, it's very interesting. Throughout the Olive Mount, on the valley and all, we see so many graveyard. It's a graveyard. So many graves are there. ಅಲ್ಲಿ ನಾವು ಆ ಎಣ್ಣೆ ಮರಗಳ ಗುಡ್ಡ ಮತ್ತು ಕಣಿವೆ ಇಲ್ಲೆಲ್ಲ ನೋಡುವಾಗ ಅನೇಕರ ಸಮಾಧಿಗಳುಂಟು. Jewish people believe that the Messiah will come from Mount Olive. ಯಹೂದ್ಯರು ನಂಬುತ್ತಾರೆ ಮೆಸ್ಸಿಯನು ಎಣ್ಣೆ ಮರಗಳ ಗುಡ್ಡದಿಂದಲೇ ಬರ್ತಾನೆ ಎಂಬುದಾಗಿ. When the Messiah comes, they should be resurrected. ಅವಾಗ ಅವ್ರಿಗೆ ನಂಬಿಕೆ ಇದೆ ಏನಂದ್ರೆ ಆ ಮೆಸ್ಸಿಯನು ಬರುವಾಗ ನಾವು ಎಬ್ಬಿಸಲ್ಪಡ್ತೇವೆ. Probably they think that at that time they can see the Messiah very close. He is coming, so they will be resurrected. ಅವಾಗ ಅವರು ಆಲೋಚನೆ ಮಾಡ್ತಾರೆ, ನಾವು ಮೆಸ್ಸಿಯನನ್ನ ಬಹಳ ಹತ್ರದಿಂದ ನೋಡ್ತಾರೆ, ಯಾಕಂದ್ರೆ ಅವನು ಬರ್ತಾನೆ, ನಾವು ಎಬ್ಬಿಸಲ್ಪಡ್ತೇವೆ. So here we see the resurrection of the Old Testament saints. ಹಾಗಾಗಿ ಈ ಭಾಗದಲ್ಲಿ ನಾವು ಹಳೆ ಒಡಂಬಡಿಕೆ ಭಕ್ತರ ಪುನರುತ್ಥಾನ ನೋಡ್ತೇವೆ. The believers, those who are dying today, ವಿಶ್ವಾಸಿಗಳು ಇವತ್ತು ಮರಣ ಹೊಂದುವರು, or the New Testament saints, ಅಥವಾ ಹೊಸ ಒಡಂಬಡಿಕೆಯ ಭಕ್ತರು ಮರಣ ಹೊಂದುವರು, they are going to be resurrected at the time of rapture. ಅದು ಸಭೆ ಎತ್ತಲ್ಪಡುವಾಗ ಅವರು ಪುನರುತ್ಥಾನ ಹೊಂದುತ್ತಾರೆ. 1 Thessalonians chapter 4 verse 16 and 17 you read there. ಅದನ್ನ ಮೊದಲನೇ ಥೆಸಲೋನಿಕ 4ನೇ ಅಧ್ಯಾಯ 16 ಮತ್ತು 17ನೇ ವಚನದಲ್ಲಿ Yeah, we ಓದ್ತೇವೆ. see the Lord will come with a shout. ಕರ್ತನಾದ ಯೇಸು ಕ್ರಿಸ್ತನು ಆಜ್ಞಾಘೋಷದೊಡನೆ ಬರ್ತಾನೆ, and with the voice of the archangel, ಆ ಪ್ರಧಾನ ದೂತರ ಶಬ್ದದೊಡನೆ and ಬರ್ತಾನೆ, with the trumpet
trumpet of God. ಮತ್ತು ದೇವರ ತುತ್ತೂರಿ ಶಬ್ದದೊಡನೆ And the dead in Christ shall be raised first. ಅವಾಗ ಕ್ರಿಸ್ತನಲ್ಲಿ ಸತ್ತವರು ಮೊದಲು ಎದ್ದು And ಬರುವರು, we who are alive ನಾವು ಜೀವದೊಂದುಳಿದಿರುವಂತ ನಾವು will be joined with them, and we will meet the Lord in the air. ಅವರೊಟ್ಟಿಗೆ ಸೇರಿದಂತವರಾಗಿ ನಾವು ಕರ್ತನನ್ನ ಮೇಘದಲ್ಲಿ ಕಂಡುಕೊಳ್ಳುತ್ತೇವೆ. There the resurrection of the New Testament saints will take place. ಅದು ಹೊಸ ಒಡಂಬಡಿಕೆಯ ಭಕ್ತರ ಪುನರುತ್ಥಾನ. But here in chapter 11 verse 18, ಆದ್ರೆ ಇಲ್ಲಿ 11ನೇ ಅಧ್ಯಾಯ 18ನೇ ವಚನದಲ್ಲಿ it's very clear that it is the resurrection of the Old Testament ಇದು saints. ಸ್ಪಷ್ಟವಾಗಿದೆ. ಏನಂದ್ರೆ ಹಳೆಯ ಒಡಂಬಡಿಕೆ ಭಕ್ತರ ಪುನರುತ್ಥಾನ. Where we are going to meet the Lord? ನಾವು ಕರ್ತನನ್ನ ಎಲ್ಲಿ ಸಂಧಿಸ್ತೇವೆ? We will meet the Lord in the air. ಅಲ್ಲಿ ಮಧ್ಯಾಕಾಶದಲ್ಲಿ. Yes, we are going to meet him there. ನಾವು ಅಲ್ಲಿ ಆತನ ಸಂಧಿಸ್ತೇವೆ, ಸಭೆ. But look at that, the Old Testament saints, ಆದ್ರೆ ಹಳೆಯ ಒಡಂಬಡಿಕೆ ಭಕ್ತರು they will see him when he comes on the earth. ಆತನು ಈ ಭೂಮಿಗೆ ಬಂದಾಗ ಅವನನ್ನ ನೋಡ್ತಾರೆ. Look at the book of Job. Job is speaking about the resurrection. ಯೋಬನ ಗ್ರಂಥ 19ನೇ ಅಧ್ಯಾಯ Chapter 19 verse 25 you read. 25ನೇ ವಚನವನ್ನ ಓದ್ರಿ. Yeah, please read that. ಆ, Job 19 verse 25. ಯೋಬ 19:25. ನಾನಂತೂ ನನ್ನ ವಿಮೋಚಕನು ಜೀವ ಸ್ವರೂಪನೆಂದು ಬಲ್ಲೆನು. ಆತನ ಕಡೆಗೆ ಆತನು ಕಡೆಗೆ ಧೂಳಿನ ಮೇಲೆ ಸಾಕ್ಷಿಯಾಗಿ ನಿಂತುಕೊಳ್ಳುವನು. Verse 26. 26 ಕೂಡ. ನನ್ನ ಚರ್ಮವು ಹೀಗೆ ತಿರುಗು ಆಡಾದ ಬಳಿಕ ನಿರ್ದೇಹನಾಗಿ ದೇವರನ್ನು ನೋಡುವೆನು. Yeah, we see that Job has a great hope of resurrection. ಇಲ್ಲಿ ಹಳೆಯ ಒಡಂಬಡಿಕೆ ಭಕ್ತನಾದ ಯೋಬನಿಗೆ ಒಂದು ಆ ಪುನರುತ್ಥಾನದ ಮಹಾ ನಿರೀಕ್ಷೆ ಇದೆ. He says, my Redeemer liveth. ನನ್ನ ವಿಮೋಚಕನು. And in the latter day, at the last day, he will stand upon the earth. ಆತನು ಕಟ್ಟ ಕಡೆಯ ದಿನದಲ್ಲಿ ಭೂಮಿಯ ಮೇಲೆ ನಿಂತುಕೊಳ್ತಾನೆ. At that time, ಆ ಸಮಯದಲ್ಲಿ even though my body is eaten by the worms, ನನ್ನ ದೇಹವೆಲ್ಲ ಹುಳ ತಿಂದಿದ್ದರೂ ಕೂಡ I will get a new resurrected body. ನನಗೆ ಒಂದು ಹೊಸ ಪುನರುತ್ಥಾನದ ದೇಹ ಕೊಡಲ್ಪಡುತ್ತದೆ. And I will see him with my own eyes. ನನ್ನ ಕಣ್ಣಾರೆ ಅವನನ್ನ ಕಾಣುವೆನು. Yes, he is saying that I will see the Lord when he is standing on the earth. ಆತನು ಈ ಭೂಮಿಯ ಮೇಲೆ ಎಣ್ಣೆ ಮರಗಳ ಗುಡ್ಡದಲ್ಲಿ ನಿಂತಿರುವಾಗ ಆ ಕರ್ತನನ್ನ ನೋಡ್ತೇನೆ. That means the Old Testament saints are going to be resurrected when the Lord is coming on the Mount of Olives. ಅಂದರೆ ಕರ್ತನಾದ ಯೇಸು ಕ್ರಿಸ್ತನು ಆ ಎಣ್ಣೆ ಮರಗಳ ಗುಡ್ಡದ ಮೇಲೆ ಬರುವಾಗ ಹಳೆಯ ಒಡಂಬಡಿಕೆ ಭಕ್ತರು ಎಬ್ಬಿಸಲ್ಪಡ್ತಾರೆ. I think that is very clear to you that here in Revelation chapter 11 verse 18 speaking about the reward giving ceremony for the Old Testament saints. ಇಲ್ಲಿ 11ನೇ ಅಧ್ಯಾಯ ಪ್ರಕಟಣೆ 18ನೇ ವಚನ ನಿಮಗೆ ಸ್ಪಷ್ಟವಾಗಿದೆ ಎಂಬುದಾಗಿ ನೆನೆಸ್ತೇನೆ. ಏನಂದ್ರೆ ಹಳೆಯ ಒಡಂಬಡಿಕೆ ಭಕ್ತರಿಗೆ ಪ್ರತಿಫಲ ಕೊಡುವಂತ ಒಂದು ಸಮಯ. Yeah, their resurrection and the reward giving ಅವರ ceremony. ಪುನರುತ್ಥಾನ ಮತ್ತು ಅವರಿಗೆ ಪ್ರತಿಫಲ ಸಿಕ್ಕುವಂತ ಸಮಯ. Then another thing is mentioned in verse 18. 18ನೇ ವಚನದಲ್ಲಿ ಇನ್ನೊಂದು ವಿಷಯ What is ಬರೆಯಲ್ಪಟ್ಟಿದೆ. mentioned that he is coming to destroy them that destroyed the earth. ಲೋಕನಾಶಕರನ್ನ ನಾಶ ಮಾಡುವುದಕ್ಕಾಗಿ ಬರ್ತಾನೆ. Yes, Lord Jesus Christ coming again. Those who destroy this earth, he will destroy. ಈ ಲೋಕವನ್ನ ನಾವು ನಿನ್ನೆ ನೋಡ್ತಾ ಬಂದ್ವು. ಅನೇಕ ರೀತಿಯಲ್ಲಿ ಮನುಷ್ಯರು ನಾಶ ಮಾಡ್ತಾ ಇದ್ದಾರೆ. ಅವರನ್ನ ನಾಶ ಮಾಡ್ಲಿಕ್ಕೆ ಯೇಸು ಕ್ರಿಸ್ತನು ಎರಡನೇ ಸಲ ಬರ್ತಾನೆ. Yes, he will punish those who are destroying the earth. ಈ ಲೋಕವನ್ನ ನಾಶ ಮಾಡುತ್ತಿರುವಂತವರನ್ನ ಶಿಕ್ಷಿಸ್ತಾನೆ. As I told you yesterday, we need the believers should be eco-friendly. ಯಾಕಂದ್ರೆ ನಾವು ಪರಿಸರ ಪ್ರೀತಿಸುವಂತವರಾಗಿರ್ಬೇಕು. We have to take ವಿಶ್ವಾಸಿಗಳು care of the nature. ಈ ಒಂದು ಪ್ರಕೃತಿಯನ್ನ ನಾವು ಗಮನಿಸಬೇಕು. Yes, I am very happy. Brother is taking care of the whole area. All greeneries and everything is keeping. ಸುಂದರ್ ಸಹೋದರು ಇಲ್ಲಿ ಸುತ್ತಮುತ್ತಲು ಬಹಳ ಚಂದವಾಗಿ ಹಸಿರು ಎಲ್ಲ ಕಾಣುವ ಹಾಗೆ ಅದನ್ನ ಬಹಳ ಸುರಕ್ಷಿತವಾಗಿ ಕಾಪಾಡ್ತಾ ಇದ್ದಾರೆ. Normally people cutting the trees and destroying it, but he is developing the entire area. ಸಾಮಾನ್ಯವಾಗಿ ಜನರು ಮರಗಳನ್ನ ಕಡಿದು ಹಣ ಮಾಡ್ತಾರೆ, ಆದ್ರೆ ಸಹೋದರು ಅದನ್ನ ಇನ್ನೂ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. Yes, believers are expected to take care of the nature. ಹೌದು, ನಿಜವಾಗಿಯೂ ಕೂಡ ವಿಶ್ವಾಸಿಗಳಾದ ನಾವು ಈ ದೇವರು ಸೃಷ್ಟಿಸಿರುವಂತಹ Yesterday we were ಪ್ರಕೃತಿಯನ್ನ considered that ಗಮನಿಸಬೇಕು in ಮತ್ತು detail. ಎಚ್ಚರಿಕೆ ವಹಿಸಬೇಕು. We had considered in detail yesterday. ನಿನ್ನೆ ಅದನ್ನ ವಿವರವಾಗಿ ನೋಡಿದ್ದೇವೆ, ಆದ್ರಿಂದ ನಾನು ಹೆಚ್ಚು ಹೇಳೋದಿಲ್ಲ. Now next topic, let us turn to the book of Revelation chapter 13. ನಾವೀಗ 12 verse 1 and 2 we will read. 12ನೇ ಅಧ್ಯಾಯದ 1 ಮತ್ತು 2ನೇ ವಚನ ಬರೋಣ. ಪರಲೋಕದಲ್ಲಿ ಒಂದು ಮಹಾಲಕ್ಷಣವು ಕಾಣಿಸಿತು. ಅದೇನೆಂದರೆ ಸೂರ್ಯನನ್ನು ಧರಿಸಿಕೊಂಡಿದ್ದ ಒಬ್ಬ ಸ್ತ್ರೀ ಇದ್ದಳು. ಆಕೆಯ ಕಾಲುಗಳ ಕೆಳಗೆ ಚಂದ್ರನಿದ್ದನು. ಆಕೆಯ ತಲೆಯ ಮೇಲೆ 12 ನಕ್ಷತ್ರಗಳುಳ್ಳ ಒಂದು ಕಿರೀಟವಿತ್ತು. ಆಕೆಯು ಗರ್ಭಿಣಿಯಾಗಿದ್ದು ಪ್ರಸವ ವೇದನೆಯಿಂದ ಸಂಕಟಪಡುತ್ತಾ ಕೂಗುತ್ತಿದ್ದಳು. ಪರಲೋಕದಲ್ಲಿ ಮತ್ತೊಂದು ಲಕ್ಷಣವು ಕಾಣಿಸಿತು.
Yeah. ಅದೇನೆಂದರೆ ಕೆಂಪಾದ ಮಹಾ ಘಟಸರ್ಪವಿತ್ತು, ಅದಕ್ಕೆ 7 ತಲೆಗಳು 10 ಕೊಂಬುಗಳು ಇದ್ದವು, ಅದರ ತಲೆಗಳ ಮೇಲೆ 7 ಮುಕುಟಗಳಿದ್ದವು. Yeah. Here we see another sign is given. ಇಲ್ಲಿ ನಾವು ಇನ್ನೊಂದು ಚಿಹ್ನೆಯನ್ನ ನೋಡ್ತೇವೆ. There is a sign in heaven. ಪರಲೋಕದಲ್ಲಿ ಒಂದು ಮಹಾ ಲಕ್ಷಣ And ಕಾಣಿಸ್ತದೆ. the given the vision of a woman. ಇಲ್ಲಿ ಒಬ್ಬ ಸ್ತ್ರೀಯ ದರ್ಶನ ಉಂಟಾಗ್ತದೆ. And what is the uniqueness of that woman? ಅದರ ಒಂದು ಅದ್ವಿತೀಯ ತತ್ವ Verse ಏಕೈಕ 1 ಗುಣ says ಏನು? that she was clothed with sun and the moon. ಆಕೆಯಲ್ಲಿ ಇದ್ದಂತ ವಿಶೇಷತೆ ಏನಂದ್ರೆ ಆಕೆ ಸೂರ್ಯನನ್ನು ಮತ್ತು ಚಂದ್ರನನ್ನ ಧರಿಸಿಕೊಂಡಿದ್ದಳು. Under her feet is the moon. We see a moon is under her feet, and on her head is the crown of 12 stars. ಚಂದ್ರನ ಅವಳ ಕಾಲುಗಳ ಕೆಳಗಿದ್ದ. ಅನಂತರ ಆಕೆಗೆ 12 ನಕ್ಷತ್ರಗಳುಳ್ಳ ಒಂದು ಕಿರೀಟವಿತ್ತು. Now another uniqueness of this lady is that she is a pregnant lady. ಇನ್ನೊಂದು ವಿಶೇಷತೆ ಏನಂದ್ರೆ ಈಕೆ ಗರ್ಭಿಣಿ ಆಗಿದ್ದಾಳೆ. And she was about to give birth to a child. ಈಗ ಈಕೆ ಒಂದು ಮಗುವಿಗೆ ಜನ್ಮ ಕೊಡ್ಲಿಕ್ಕಿದ್ದಾಳೆ. Now who is this lady? ಈ ಸ್ತ್ರೀ ಯಾರು? Of course it is a symbolic language, no doubt about ಅದು it. ಸಾಂಕೇತಿಕ ಭಾಷೆಯಲ್ಲಿ ಬರೆಯಲ್ಪಟ್ಟಂತ ಸಂಗತಿಗಳು. We cannot take it literally. ಅದನ್ನ ಅಕ್ಷರಶಃ ಹಾಗೆ ನಾವು ತೆಗೆದುಕೊಳ್ಳಿಕ್ಕೆ ಸಾಧ್ಯವಿಲ್ಲ. Because the reason is that no woman can wear sun as a cloth. ಯಾವುದೇ ಸ್ತ್ರೀ ಆಗಲಿ ಸೂರ್ಯನನ್ನ ವಸ್ತ್ರದಂತೆ ಧರಿಸಿಕೊಳ್ಳಕ್ ಆಗಲ್ಲ. That means it is all a symbolic language, not literal. ಹಾಗಾಗಿ ಇವೆಲ್ಲವೂ ಕೂಡ ಸಾಂಕೇತಿಕ ಭಾಷೆ, ಅಕ್ಷರಶವಾಗಿರುವಂತದ್ದಲ್ಲ. Now how you can identify this woman? ಈ ಸ್ತ್ರೀಯನ್ನ ಗುರುತಿಸುವುದು ಹೇಗೆ? Now she is pregnant. ಆಕೆ ಗರ್ಭಿಣಿಯಾಗಿದ್ದಾಳೆ. And look at that verse 5. 5ನೇ ವಚನ ನೋಡ್ರಿ. She is giving birth to a male child. ಆಕೆ ಒಂದು ಗಂಡು ಮಗುವಿಗೆ ಜನ್ಮ ನೀಡುತ್ತಾಳೆ. And he is going to rule the nations with a rod of iron. ಕಬ್ಬಿಣದ ಕೋಲಿನಿಂದ ಜನಾಂಗವನ್ನ ಹಾಳುವಂತ ಮಗು. And her child was caught up unto God and to his throne. ಆಗ ಆ ಕೂಸು ಪಕ್ಕನೆ ದೇವರ ಬಳಿಗೂ ಆತನ ಸಿಂಹಾಸನದ ಬಳಿಗೂ ಎತ್ತಲ್ಪಟ್ಟಿತು. The verse 5 is a clue to identify this woman. 5ನೇ ವಚನದಲ್ಲಿ ನಾವು ಅದು ಈ ಸ್ತ್ರೀ ಯಾರು ಎಂಬುದಾಗಿ ಕಂಡುಹಿಡಿಯಲಿಕ್ಕೆ ಬೇಕಾಗಿರುವಂತ ಕೆಲವು She is pregnant ಸಂಗತಿಗಳನ್ನ and ಬರೆಯಲ್ಪಟ್ಟಿದೆ. given birth to a male child. ಆಕೆ ಗರ್ಭಿಣಿಯಾಗಿದ್ದಾಳೆ ಮತ್ತು ಗಂಡು ಮಗುವನ್ನ ಎತ್ತಾಳೆ. What is the character of the male child? ಆ ಗಂಡು ಮಗುವಿನ ಗುಣ ಏನು? He is able to rule the nations with a rod of iron. ಆತನು ಜನಾಂಗಗಳನ್ನ ಕಬ್ಬಿಣದ ಕೋಲಿನಿಂದ ಆಳುವಂತ ಮಗು. Who is this child? ಈ ಮಗು ಯಾರು? It is given us for identifying the women. ಆ ಸ್ತ್ರೀಯನ್ನ ಗುರುತಿಸಲಿಕ್ಕೆ ಇವೆಲ್ಲ ಕೊಟ್ಟಿರೋದು. We know that Jesus Christ is going to come again and he is going to rule the world with the iron rod. ನಮಗ್ ಗೊತ್ತುಂಟು ಕರ್ತನಾದ ಯೇಸು ಕ್ರಿಸ್ತನು ತಿರುಗಿ ಬರ್ತಾನೆ ಮತ್ತು ಕಬ್ಬಿಣದ ಕೋಲಿನಿಂದ ಈ ಲೋಕವನ್ನ ಆಳುತ್ತಾನೆ. So this male child is none but Lord Jesus Christ. ಈ ಗಂಡು ಮಗು ಬೇರೆ ಯಾರೂ ಅಲ್ಲ, ಅದು ಕರ್ತನಾದ ಯೇಸು ಕ್ರಿಸ್ತನೇ. And he is going to rule the world. ಆತನು ಇಡೀ ಲೋಕವನ್ನ ಆಳುತ್ತಾನೆ. And after accomplishing his ministry, ಆತನ ಸೇವೆಯನ್ನ ಆತನು ಮುಗಿಸಿದ ನಂತರ he ascended into heaven and went to the Father's house. ಮೊದಲನೇ ಸಲ ಬಂದಾಗ ಆತನು ತನ್ನ ಸೇವೆಯನ್ನ ಮುಗಿಸಿ ಪರಲೋಕಕ್ಕೆ ಸ್ವರ್ಗಾರೋಹಣವಾಗಿ ತಂದೆಯ ಮನೆಗೆ ಹೋದ. So one thing is that this woman gave birth to the child. ಒಂದು ವಿಷಯ ಏನಂದ್ರೆ ಈ ಸ್ತ್ರೀ ಆ ಮಗುವನ್ನ ಎತ್ತಳು. But gave birth to the Jesus Christ. ಆ ಕರ್ತನಾದ ಯೇಸು ಕ್ರಿಸ್ತನನ್ನ ಎತ್ತಳು. Now who is this woman? ಹಾಗಾದ್ರೆ ಈ ಸ್ತ್ರೀ ಯಾರು? Roman Catholics, they say it is Mary. ರೋಮನ್ ಕ್ಯಾಥಲಿಕ್ ಅವರು ಹೇಳ್ತಾರೆ ಅದು ಮರಿಯಳು. But so many characters which is mentioned here ಆದ್ರೆ is ಇಲ್ಲಿ not fitting to Mary. ಅನೇಕ ಗುಣಗಳಿದೆ, ಅದು ಮರಿಯಳಲ್ಲ. How you can fit it to the sun, moon and the stars? ಒಂದು ವೇಳೆ ಸೂರ್ಯ, ಚಂದ್ರ, ನಕ್ಷತ್ರ ಅದನ್ನ ಮರಿಯಳಿಗೆ ಹೋಲಿಸ್ಲಿಕ್ಕೆ Is ಆಗಲ್ಲ. there any reference about Mary and all these things? ಆದ್ರೆ ಮೇರಿಗೆ ಅದೇನಾದ್ರೂ ಆ ಸಂಬಂಧದಲ್ಲಿ It's ತಿಳಿಸಲ್ಪಟ್ಟಿದೆಯಾ? very difficult for understanding Mary. ಅದನ್ನ ಮೇರಿ ಎಂಬುದಾಗಿ ಅರ್ಥ ಮಾಡಿಕೊಳ್ಳೋದು ಕಷ್ಟ. So the description given is not fitting to Mary. ಹಾಗಾಗಿ ಇಲ್ಲಿ ಕೊಟ್ಟಿರುವಂತ ವಿವರಣೆಗಳು ಅದು ಮರಿಯಳಿಗೆ ಹೋಲಿಕೆ ಆಗುವುದಿಲ್ಲ. Then the second chance, from where the Lord Jesus came. ಎರಡನೇ ಒಂದು ಅವಕಾಶ ಏನಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ಎಲ್ಲಿಂದ ಬಂದ? Romans chapter 9 says that Jesus came by flesh
from Israel. ಅಲ್ಲಿ ನಾವು ನೋಡ್ತೇವೆ ರೋಮಾಪುರ 9ನೇ ಅಧ್ಯಾಯದಲ್ಲಿ ಶರೀರಧಾರಿಯಾಗಿ ಆದನು ಯಹೂದ್ಯರ ಮಧ್ಯದೊಳಗಿಂದ ಅಥವಾ So ಇಸ್ರಾಯೇಲ್ he ದೇಶದಿಂದ was ಬಂದನು. born as a man from Israel. ಅವನು ಇಸ್ರಾಯೇಲರ ಮಧ್ಯದಲ್ಲಿ ಪುರುಷನಾಗಿ ಜನಿಸಿದನು. So this lady is representing the nation of Israel. ಹಾಗಾಗಿ ಈ ಸ್ತ್ರೀ ಆ ಇಸ್ರಾಯೇಲ್ ಜನಾಂಗವನ್ನ ಸೂಚಿಸ್ತಾಳೆ. How you can confirm? ಅದನ್ನ ನಾವು ದೃಢೀಕರಿಸೋದು ಹೇಗೆ? Here we see the sun, moon and the star is ಇಲ್ಲಿ ನಾವು mentioned. ನೋಡ್ತೇವೆ ಸೂರ್ಯ, ಚಂದ್ರ ಮತ್ತು ನಕ್ಷತ್ರ. That is actually related with the dream of Joseph. You know the dream of Joseph? ಅದನ್ನ ನಾವು ಯೋಸೇಫನ ಕಂಡಂತ ಆ ಒಂದು ಕನಸಿಗೆ ಹೋಲಿಸಬಹುದು. He saw a dream. ಆತನ ಒಂದು ಕನಸು ಕಂಡ. In the dream he saw the 12 stars and the moon and the sun is falling down and worshipping. ಅಲ್ಲಿ 12 ನಕ್ಷತ್ರ, ಸೂರ್ಯ, ಚಂದ್ರ ಆತನ ಪಾದಕ್ಕೆ ಅಡ್ಡ ಬೀಳ್ತಾ ಇದ್ವು. And he went and told daddy, "Daddy, I saw a dream. Sun, moon and 11 stars are falling down and worshipping me." ಯೋಸೇಫನು ಯಾಕೋಬನಿಗೆ ತಂದೆಗೆ ಹೋಗಿ ಹೇಳ್ತಾನೆ, ಅಪ್ಪ ನಾನೊಂದು ಕನಸು ಕಂಡೆ. ಏನಂದ್ರೆ ಆ ಕನಸಿನಲ್ಲಿ ಸೂರ್ಯ, ಚಂದ್ರ ಮತ್ತು 12 ನಕ್ಷತ್ರಗಳು ನನಗೆ ಅಡ್ಡ ಬಿದ್ದವು ಎಂಬುದಾಗಿ. His father got annoyed. "What you are talking? We are coming and going to worship you?" ಅವಾಗ ತಂದೆಗೆ ಕೋಪ ಬರ್ತದೆ. ಏನ್ ಮಾತಾಡ್ತಾ ಇದೀಯ ನೀನು? ನಾವು ಬಂದ್ಬಿಟ್ಟು ನಿನಗೆ ಅಡ್ಡ ಬಿದ್ದು ಆರಾಧನೆ ಮಾಡ್ತೀವ? That means Jacob understood that sun, moon and the star is speaking about the household of Jacob, his family. ಯಾಕಂದ್ರೆ ಅವಾಗ ಯಾಕೋಬನಿಗೆ ಅರ್ಥವಾಯ್ತು ಏನಂದ್ರೆ ಆ ಸೂರ್ಯ, ಚಂದ್ರ, ನಕ್ಷತ್ರ ಅನ್ನುವಂಥದ್ದು ತನ್ನ ಒಂದು ಕುಟುಂಬ ಅಥವಾ So we ಮನೆತನ. can easily say that this is representing the nation of Israel. ಹಾಗಾಗಿ ಬಹಳ ಸುಲಭವಾಗಿ ಇದನ್ನು ಹೇಳಬಹುದು. ಈ ಸ್ತ್ರೀ ಬೇರೆ ಯಾರು ಅಲ್ಲ, ಇಸ್ರಾಯೇಲ್ ಜನಾಂಗವನ್ನ ಸೂಚಿಸ್ತಾಳೆ. And we see that in the middle of the tribulation, that is after 3.5 years, ಅಲ್ಲಿ ಆ ಸಂಕಟ ಮಹಾಸಂಕಟ ಕಾಲದ ಮಧ್ಯದಲ್ಲಿ 3.5 ವರ್ಷ ಕಳೆದ ನಂತರ Satan will be going to attack the nation of Israel. ಸೈತಾನನು ಆ ಇಸ್ರಾಯೇಲ್ ದೇಶವನ್ನ ಆಕ್ರಮಣ ಮಾಡ್ತಾನೆ. Look at in verse 3. 3ನೇ ವಚನ ನೋಡ್ರಿ. ಪರಲೋಕದಲ್ಲಿ ಮತ್ತೊಂದು ಲಕ್ಷಣವು ಕಾಣಿಸಿತು. ಅದೇನೆಂದರೆ ಕೆಂಪಾದ ಮಹಾ ಘಟ್ಟ ಸರ್ಪವಿತ್ತು. ಅದಕ್ಕೆ 7 ತಲೆಗಳು 10 ಕೊಂಬುಗಳು ಇದ್ದವು. ಅದರ ತಲೆಗಳ ಮೇಲೆ 7 ಮುಕುಟಗಳಿದ್ದವು. ಅದರ ಬಾಲವು ಆಕಾಶದಲ್ಲಿರುವ 4 also. ನಕ್ಷತ್ರಗಳೊಳಗೆ 1/3 ಭಾಗವನ್ನ ಹೆಳೆದು ಭೂಮಿಗೆ ಹಾಕಿತು. ಎರುತ್ತಿದ್ದ ಸ್ತ್ರೀಯ ಮೇಲೆ ಸ್ತ್ರೀಯು ಎತ್ತ ಕೂಡಲೇ ಆಕೆಯ ಮಗುವನ್ನು ನುಂಗಿ ಬಿಡಬೇಕೆಂದು ಆ ಘಟಸರ್ಪವು ಅಲ್ಲೇ ಕಾದುಕೊಂಡಿತ್ತು. Yeah, we see the Satan, here we see the red dragon. ನಾವಿಲ್ಲಿ ಸೈತಾನನು ಚಿತ್ರದಲ್ಲಿ ಕೂಡ ಅವರು ತೋರಿಸ್ತಾ ಇದ್ದಾರೆ. Seven-headed ಕೆಂಪಾದ ಮಹಾ ಘಟಸರ್ಪ, having the crown, 7 crowns upon his head. 7 ತಲೆಗಳು ಮತ್ತು 7 ಕಿರೀಟಗಳು. And look at his tail, you see the down tail. ಅದರ ಕೆಳಗಡೆ ಭಾಗದಲ್ಲಿ ಬಾಲ ಉಂಟು. With the tail he is taking the 1/3 of the stars of the sky. ಆಕಾಶದಲ್ಲಿರುವ ನಕ್ಷತ್ರಗಳಿಗೆ 1/3 ಭಾಗವನ್ನ ಎಳೆದು ಭೂಮಿಗೆ ಹಾಕ್ತದೆ. And cast them to the earth. ಅದನ್ನ ಭೂಮಿಗೆ ಹಾಕುತ್ತದೆ. And we see that he is going to devour the child who is going to be born. ಈಗ ಹುಟ್ಟಲಿಕ್ಕಿರುವಂತಹ ಕೂಸನ್ನ ಅದು ಮಗುವನ್ನ ನುಂಗಿ ಬಿಡಬೇಕೆಂದು ಆ ಘಟಸರ್ಪ ಅಲ್ಲೇ ಇತ್ತು. We know that when Jesus was born, he was trying to destroy Jesus ನಮಗೆ Christ. ಗೊತ್ತುಂಟು ಕರ್ತನಾದ ಯೇಸು ಕ್ರಿಸ್ತನು ಕೂಡ ಈ ಭೂಮಿಯ ಮೇಲೆ ಜನಿಸಿದಾಗ ಸೈತಾನನು ನಾನಾ ತರವಾದ ರೀತಿಯಲ್ಲಿ ಆತನನ್ನ ನಾಶ ಮಾಡಲಿಕ್ಕೆ ಪ್ರಯತ್ನ ಪಟ್ಟ. King Herod came to know that Jesus is born. ಹೆರೋದನಿಗೆ, ಅರಸನಾದ ಹೆರೋದನಿಗೆ ಗೊತ್ತಾಗ್ತದೆ What he ಯೇಸು did? ಸ್ವಾಮಿ ಜನಿಸಿದ್ದಾನೆ. He killed all the children below 2 years. 2 ವರ್ಷದ ಕೆಳಗಿರುವ ಎಲ್ಲ ಮಕ್ಕಳನ್ನ ಕೊಂದಾಕಿಸಿದ. So, but God in a miraculous way saved the child, and they, Mary and Joseph, they ran with the child to Egypt. ಅಲ್ಲಿ ನಾವು ದೇವರು ಅದ್ಭುತವಾಗಿ ಮರಿಯಳು ಮತ್ತು ಯೋಸೇಫನು ಐಗುಪ್ತ ದೇಶಕ್ಕೆ ಓಡಿ ಹೋಗುವುದರ ಮುಖಾಂತರ ಮಗುವನ್ನ ರಕ್ಷಿಸ್ತಾನೆ. So, in the middle of the tribulation, 3.5 years, ಆದ್ರಿಂದ ಈ ಸಂಕಟ ಮಹಾಸಂಕಟ ಕಾಲದ ಮಧ್ಯಭಾಗದಲ್ಲಿ the Satan will be thrown out of heaven, and he will be thrown into the earth. ಸೈತಾನನು ಪರಲೋಕದಲ್ಲಿದ್ದಂತ ಸೈತಾನನನ್ನ ಈ ಭೂಮಿಗೆ ಆತನು ಎಸೆಯಲ್ಪಡ್ತಾನೆ. Already Satan is thrown out. ಆಗಲೇ ಸೈತಾನನು ಮೊಟ್ಟ ಮೊದಲೇ ಆತನು ಹೊರಗೆ ಹಾಕಲ್ಪಟ್ಟಿದ್ದಾನೆ. But it is nowadays, or now present time, there is some area where the Satan can go. ಅಂದ್ರೆ ಈ ದಿನಮಾನಗಳಲ್ಲಿಯೂ ಕೂಡ ಇಲ್ಲಿಯ ತನಕವೂ ಕೂಡ ಸೈತಾನನು ಪರಲೋಕದ ಕೆಲವು ಭಾಗಗಳಿಗೆ ಹೋಗಬಹುದು. He will give report there what is happening on the earth. ಅಲ್ಲಿ ಹೋಗ್ಬಿಟ್ಟು ಆತನು ಭೂಮಿಯಲ್ಲಿ ನಡೆಯುವ ಎಲ್ಲಾ ಸಂಗತಿಗಳ ವರದಿಯನ್ನ ಕೊಡ್ತಾನೆ. 24 hours his job is that. 24 ಗಂಟೆಯೂ ಕೂಡ ಸೈತಾನನಿಗೆ ಅದೇ ಕೆಲಸ. Job is that accusing the brethren. ದೇವ ಸಹೋದರರ ಮೇಲೆ ಆತನು ತಪ್ಪನ್ನ ಹೊರಿಸುವಂತದ್ದು. And he will now giving a report. See, there is a meeting is going on, and they are speaking about me. ಈಗ
ಈಗಲೂ ಕೂಡ ಹೋಗಿ ಒಂದು ವರದಿ ಕೊಡ್ತಿರ್ತಾನೆ, ಏನಂದ್ರೆ ಸೈತಾನ And they are speaking ill about me. That is what he will tell to the. ಅಲ್ಲೋಗಿ ದೇವ್ರಿಗೆ ಹೇಳ್ತಾನೆ, ಅಲ್ಲೊಂದು ಮೀಟಿಂಗ್ ನಡೀತಾ ಇದೆ, KM ಜೋಶಿ ಅವರು ಎಲ್ಲ ನನ್ನ ಬಗ್ಗೆ ತಪ್ಪಾಗಿ ಹೇಳ್ತಾ ಇದ್ದಾರೆ. Yeah, look at the book of Job. We see that he is going to heaven and telling about Job, isn't it? ಯೋಬನ ಗ್ರಂಥದಲ್ಲಿ ನೋಡ್ತೇವೆ, ಪರಲೋಕಕ್ಕೆ ಹೋದಂತ ಸೈತಾನನು ಯೋಬನ ಮೇಲೆ ದೂರ ಹೇಳ್ತಾನೆ. Yeah, I know Job is a nice person, no problem. ಆತನು ಹೇಳ್ತಾನೆ, ಯೋಬನು ಒಳ್ಳೆ ವ್ಯಕ್ತಿಯೇ. He is worshipping you, no, you why? Because you are given all the money, wealth, everything. ನಿನ್ನನ್ನು ಯಾಕೆ ಆರಾಧಿಸ್ತಾನೆ ಅಂದ್ರೆ ಅವನಿಗೆ ನೀನ್ ಬಹಳ ಸುಖ ಸಂಪತ್ತು And ಕೊಟ್ಟಿದ್ಯಾ. you are given even 10 children, so why can't he worship? He is worshipping because of that. ನಿನ್ನನ್ನು ಯಾಕೆ ಆರಾಧಿಸ್ತಾನೆ ಅಂದ್ರೆ ನೀನ್ ಅವನಿಗೆ 10 ಮಕ್ಕಳನ್ನು ಕೊಟ್ಟಿದ್ಯಾ, ಹಾಗಾಗಿ ಆರಾಧಿಸ್ತಾನೆ. And you remove it and see what he will do. ಅವನು ಹೇಳ್ತಾನೆ ದೇವರಿಗೆ, ಸೈತಾನನು ಅದನ್ನೆಲ್ಲ ಕಿತ್ತುಕೋ, He ಅವಾಗ ನೋಡಿ ಏನ್ will ಮಾಡ್ತಾನೆ. refuse you in the face. ನಿನ್ನ ಮುಖದ ಮೇಲೆ ಆತ ನಿನ್ನನ್ನು ತಿರಸ್ಕರಿಸ್ತಾನೆ. It's a challenge, he is asking God. You try? ಒಂದು ಸವಾಲು ದೇವರಿಗೆ ಆತನ ಮಾಡುವಂತದ್ದು, ಪ್ರಯತ್ನಿಸು ಎಂಬ. God permitted, isn't it? ಅವಾಗ ದೇವರು ಅದಕ್ಕೆ ಅನುಮತಿ you do ಕೊಡ್ತಾನೆ. that. Remove whatever you are. I am handed over Job into your hand. ಅವಾಗ ದೇವರು ಹೇಳ್ತಾನೆ, ಯೋಬನನ್ನ ನಿನ್ನ ಕೈಗೆ ಒಪ್ಪಿಸಿದ್ದೇನೆ, ಹೋಗು, ನೀನ್ ಬೇಕಾದನ್ನ ಮಾಡು. Don't touch his life, ಆದ್ರೆ otherwise ಅವನ you do whatever. ಜೀವವನ್ನ ಮಾತ್ರ ಮುಟ್ಟಬೇಡ. And we know everything is lost. ಆವಾಗ ನಾವು ನೋಡ್ತೇವೆ, ಯೋಬನು Whatever ಎಲ್ಲ Job had, everything is lost. ಯೋಬ ಏನೇನಿತ್ತು ಎಲ್ಲ ಕಳ್ಕೊಂಡ. In one day, what happened? ಒಂದು ದಿವಸ ಏನಾಯ್ತು, 10 children died. 10 ಮಕ್ಕಳು ಸತ್ತರು. What a shocking experience. ಎಂತ ಒಂದು ದಿಗ್ಭ್ರಮೆ. Yet, ಆದ್ರೂ ಕೂಡ Job never refused to deny God. ಯೋಬನು ಎಂದಿಗೂ ಕೂಡ ದೇವರನ್ನ ಅಲ್ಲಗಳೆಯಲಿಲ್ಲ. He said, God has given and God has taken. ಅವನು ಹೇಳ್ತಾನೆ, ದೇವರೇ ಕೊಟ್ಟನು, ದೇವರೇ ತೆಗೆದುಕೊಂಡನು. What an amazing faith we see in Job. ಎಂತ ಒಂದು ವಿಶೇಷವಾದಂತ Faith. ನಂಬಿಕೆ ಯೋಬನಲ್ಲಿತ್ತು. His wife, actually he influenced his wife also. ಆತನ ಹೆಂಡತಿಯ ಮೇಲೂ ಪ್ರಭಾವವಾಯ್ತು. The Satan might have told you, tell your husband to commit suicide. ಸೈತಾನನ ಆಕೆಯ ಮೇಲೆ ಪ್ರಭಾವ ಮಾಡಿದ, ಹೇಳ್ದ, ಹೋಗು ನಿನ್ ಗಂಡನಿಗೆ ಹೇಳು ಸಾಯಿ ಅಂತ. She is telling that you are just following God, you deny God and die. ಅವಾಗ ಆಕೆ ಬಂದು ಹೇಳ್ತಾಳೆ, ನೀನ್ ಆ ದೇವರನ್ನೇ ಇನ್ನೂ ಹಿಂಬಾಲಿಸ್ತಾ ಇದ್ಯಾ, ಆ ದೇವರನ್ನ ತಿರಸ್ಕರಿಸಿ ನೀನು ಸಾಯಿ. The same word used by Satan, that's what she is using. ಸೈತಾನನು ಉಪಯೋಗಿಸಿದ ಮಾತನ್ನೇ ಆಕೆ I ಉಪಯೋಗಿಸ್ತಾಳೆ. think the words were given by Satan into her mouth. ಅವಳ ಬಾಯಿಗೆ ಅದನ್ನ ಮಾತುಗಳನ್ನ ಕೊಟ್ಟವನು ಸೈತಾನನೇ. Then his body was affected, the entire body ಅವಾಗ was. ಅವನ ಇಡೀ ದೇಹಕ್ಕೆ ರೋಗ ಬರ್ತದೆ. In spite of all the sufferings. ಆತನ ಅನುಭವಿಸಿದಂತ ಎಲ್ಲಾ ಹಿಂಸೆ ನೋವುಗಳಿಗಿಂತ. Some medical people, they did a research of the book of Job. ವೈದ್ಯರು ಕೆಲವರು ಈ ಯೋಬನ ಗ್ರಂಥವನ್ನ ಸಂಶೋಧನೆ ಮಾಡಿದ್ದಾರೆ. They said that Job was suffering from 16 different diseases. ಅವರು ಹೇಳ್ತಾರೆ, ಯೋಬನ ದೇಹದ ಮೇಲೆ 16 ತರವಾದಂತ ವಿವಿಧ ಕಾಯಿಲೆಗಳಿದ್ದವು. One disease itself a problem for us. He was suffering with 16 diseases. ಒಂದು ಕಾಯಿಲೆನೇ ನಮಗ್ ಕಷ್ಟ, ಆದ್ರೆ ಆತನು 16 ಕಾಯಿಲೆಗಳಿಂದ ವ್ಯಾಧಿ ಪಡ್ತಾ In ಇದ್ದ. spite of all the problems Job went. ಆದ್ರೆ ಅವೆಲ್ಲ ತೊಂದರೆಗಳಿದ್ರೂ ಕೂಡ ಯೋಬನು ನಂಬಿಕೆ He ಬಿಡಲಿಲ್ಲ. stick to the Lord, he worshipped the Lord. ಆತನು ದೇವರನ್ನ ಅಂಟಿಕೊಂಡಂತವನಾಗಿ ಆತನ ಆರಾಧಿಸಿದ. Then what happened? ನಂತರ ಏನಾಯ್ತು, God has blessed him. ದೇವರವನನ್ನು ಆಶೀರ್ವದಿಸಿ God has restored him. ಆತನನ್ನ ಪುನರ್ಸ್ಥಾಪಿಸಿ. Whatever there in the chapter 1, ಆ 1ನೇ ಅಧ್ಯಾಯದಲ್ಲಿ ಏನೇನಿತ್ತೋ the double he got it at the end of the chapter. ಅದರ 2ರಷ್ಟನ್ನ 42ನೇ ಅಧ್ಯಾಯದಲ್ಲಿ ಪಡ್ಕೊಳ್ತಾನೆ. But only 10 children, isn't it? ಆದ್ರೆ 10 ಮಕ್ಕಳು ಮಾತ್ರ. He had 10 children in chapter 1. 10ನೇ ಅಧ್ಯಾಯದಲ್ಲಿ 10 ಮಕ್ಕಳಿದ್ರು. Last chapter also 10 children. ಆದ್ರೆ 10ನೇ ಅಧ್ಯಾಯದಲ್ಲಿ 10 ಮಕ್ಕಳು. I was wondering, God could have given him 20 children. ಒಂದ್ ವೇಳೆ ಆಶ್ಚರ್ಯ ಪಡ್ತಾ ಇದ್ದೆ, ದೇವರು ಅವನಿಗೆ 20 ಮಕ್ಕಳು ಕೊಡಬೇಕಿತ್ತು. Yes, God has given him 20 children. ದೇವರು ಆತನಿಗೆ 20 ಮಕ್ಕಳು ಕೊಟ್ಟರು. 10 children are there in ಹೆವನ್. ಪರಲೋಕದಲ್ಲಿ ಸತ್ತು ಹೋದಂತ 10 ಮಕ್ಕಳು, 10 children he gone in the earth. ಈ ಭೂಮಿಯಲ್ಲಿ ಇರುವಂತ 10 ಮಕ್ಕಳು. That when I read that, it was really touched my heart. ಅದನ್ನು ಓದುವಾಗ ನನ್ನ ಹೃದಯ ತಟ್ಟಿತದು. Only one thing we can take from this world. ಈ ವಾಕ್ಯದಿಂದ ಒಂದು ವಿಷಯವನ್ನ ನಾವು ತೆಗೆದುಕೊಳ್ಳಬಹುದು. We cannot take our bank account. ನಾವು ನಮ್ಮ ಬ್ಯಾಂಕ್ ಖಾತೆಯನ್ನ We ತೆಗೆದುಕೊಂಡು cannot take any riches from this world. ಈ ಪ್ರಪಂಚದ ಯಾವುದೇ ಸಂಪತ್ತನ್ನ ತೆಗೆದುಕೊಂಡು Even 1 rupee we cannot take to heaven. 1 ರೂಪಾಯಿ ಕೂಡ ಪರಲೋಕಕ್ಕೆ ತೆಗೆದುಕೊಂಡು Only ಹೋಗಲ್ಲ. one thing we can take to heaven. ಒಂದೇ ಒಂದು ವಿಷಯವನ್ನ ಮಾತ್ರ ಪರಲೋಕಕ್ಕೆ ತೆಗೆದುಕೊಂಡು That is ಹೋಗಬಹುದು. our children. ಅದು ನಮ್ಮ ಮಕ್ಕಳನ್ನ. If we bring up our children in the fear of God, we can take them to heaven. ದೇವರ ಭಯದಲ್ಲಿ ನಮ್ಮ ಮಕ್ಕಳನ್ನ ಬೆಳೆಸಿದರೆ ಅವರನ್ನ ಪರಲೋಕಕ್ಕೆ ತೆಗೆದುಕೊಂಡು ಹೋಗಬಹುದು. That is why God gave only 10 children, because 10 are already there in. ಅದಕ್ಕಾಗಿ ದೇವರು ಆತನಿಗೆ ಬರೀ 10 ಮಕ್ಕಳನ್ನ ಕೊಟ್ಟಿದ್ದ. 10 ಮಕ್ಕಳು ಆಗಲೇ ಪರಲೋಕದಲ್ಲಿದ್ದಾರೆ. Satan is always trying to
trouble the believers. ಸೈತಾನನು ಯಾವಾಗಲೂ ವಿಶ್ವಾಸಿಗಳನ್ನ ಹಿಂಸೆ ಮಾಡ್ಲಿಕ್ಕೆ ಪ್ರಯತ್ನ So ಮಾಡ್ತಾನೆ. we know that he is doing now there. ಯಾಕಂದ್ರೆ ಅದನ್ನೇ ಆತನು ಅಲ್ಲಿ ಮಾಡ್ತಾ ಇದ್ದಾನೆ. But that will continue for some time. ಆದ್ರೆ ಅದು ಸ್ವಲ್ಪ ಸಮಯ ದಾಟಿ And ಹೋಗ್ತದೆ. that will continue up to the middle of the tribulation. ಅದು ಸಂಕಟ ಮಹಾಸಂಕಟ ಕಾಲದ ಮಧ್ಯಭಾಗದವರೆಗೆ ಅದು In the ನಡೀತದೆ. middle of the tribulation, ಆ ಸಂಕಟ ಮಹಾಸಂಕಟ ಕಾಲದ now ಮಧ್ಯದಲ್ಲಿ the Satan will be thrown down into the earth. ಸೈತಾನನು ಈ ಭೂಮಿಗೆ ದಬ್ಬಲ್ಪಡ್ತಾನೆ. There will be a great fight in the heaven. ಆ ಪರಲೋಕದಲ್ಲಿ ಒಂದು ದೊಡ್ಡ ಯುದ್ಧವಾಗ್ತದೆ. Look at that verse 7. 7ನೇ ವಚನ. ಪರಲೋಕದಲ್ಲಿ ಯುದ್ಧ ನಡೆಯಿತು. ಮಿಕಾಯೇಲನು ಅವನ ದೂತರು ಘಟಸರ್ಪನ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟರು. ಘಟಸರ್ಪನು ಅವನ ದೂತರು ಯುದ್ಧ ಮಾಡಿ ಸೋತು ಹೋದರು. Yeah, we see that there was a great war in heaven and Michael, the commander general of the army of God, is coming. ದೇವರ ಸೈನ್ಯದ ಸೈನ್ಯಾಧಿಕಾರಿಯಾದಂತ ಮಿಕಾಯೇಲನಲ್ಲಿ ಬರ್ತಾನೆ. Michael is always, wherever the war is there, Michael is coming. ಎಲ್ಲೆಲ್ಲಿ ಯುದ್ಧಗಳು ದೇವರ ಪರವಾಗಿ ನಡೆಯುತ್ತದೋ ಅಲ್ಲಿ ಮಿಕಾಯೇಲನು ಕಾಣಿಸಿಕೊಳ್ತಾನೆ. I always call him Michael as the commander general of the army of God. ಅವನು ಆ ಸೈನ್ಯದ ಮುಖ್ಯಸ್ಥನ ಎಂಬುದಾಗಿ ನಾನು ಯಾವಾಗಲೂ ಕರೀತೇನೆ. And he is fighting with the Satan and the demons. We see ಆತನು ಸೈತಾನನೊಡನೆಯೂ ಆತನ ಅನ್ಯಾಯಿಗಳ ಮೇಲೆ ಯುದ್ಧ ಮಾಡುತ್ತಾನೆ. fight is going on. ಯುದ್ಧ ನಡೀತಾ ಇದೆ. And finally he was cast on the earth. ಕಡೆಯದಾಗಿ ಅವನನ್ನ ಭೂಮಿಗೆ ದಬ್ಬಲ್ಪಡ್ತಾನೆ. And we see about so many things about the devil is mentioned in that verse 11. Read it, verse 9 and 10. 9ನೇ ವಚನ. ಭೂಲೋಕದವರನ್ನೆಲ್ಲ ಮರಳುಗೊಳಿಸುವ ಆ ಮಹಾಘಟ ಸರ್ಪನು ಅಂದ್ರೆ ಪಿಶಾಚನೆಂತಲೂ ಸೈತಾನನೆಂತಲೂ ಹೆಸರುಳ್ಳ ಪುರಾತನ ಸರ್ಪವು ದಬ್ಬಲ್ಪಟ್ಟು ಭೂಮಿಗೆ ಬಿದ್ದನು. ಅವನ ದೂತರು ಅವನೊಂದಿಗೆ ದಬ್ಬಲ್ಪಟ್ಟರು. He was cast into the earth and his angels were also cast out of them. Then verse 11, 10. And I heard it. ಆಗ ಪರಲೋಕದಲ್ಲಿ ಮಹಾಶಬ್ದವನ್ನ ಕೇಳಿದನು. ಅದು ಈಗ ಜಯವೂ ಶಕ್ತಿಯೂ ರಾಜ್ಯವೂ ನಮ್ಮ ದೇವರಿಗೆ ಉಂಟಾಯಿತು. ಆತನು ಅಭಿಷೇಕಿಸಿದವನ ಅಧಿಕಾರವು ಈಗ ಸ್ಥಾಪಿತವಾಯಿತು. ಹಗಲಿರುಳು ನಮ್ಮ ಸಹೋದರ ಮೇಲೆ ನಮ್ಮ ದೇವರ ಮುಂದೆ ದೂರು ಹೇಳಿದ ದೂರುಗಾರನು ದಬ್ಬಲ್ಪಟ್ಟಿದ್ದಾನೆ. He is accuser of the brethren. That is what he is. ಆತನು ಸಹೋದರರ ಮೇಲೆ ದೂರು ಹೇಳುವವನು. And then we see that we can get victory over him by the blood of the Lamb. 11ನೇ ವಚನ. ಅವರು ಪ್ರಾಣದ ಮೇಲಿನ ಪ್ರೀತಿಯನ್ನು ತೊರೆದು ಮರಣಕ್ಕೆ ಹಿಂದೆಗೆಯದೆ ಯಜ್ಞದ ಕುರಿಯಾದ. Now he is cast into the earth. Verse 12, see that? 12ನೇ ವಚನ. ಪರಲೋಕವೇ ಅದರಲ್ಲಿ ವಾಸ ಮಾಡುವವರೇ ಹರ್ಷಗೊಳ್ಳಿರಿ. ಭೂಮಿಯ ಸಮುದ್ರವೇ ನಿಮ್ಮ ದುರ್ಗತಿಯನ್ನ ಏನು ಹೇಳಲಿ. ಸೈತಾನನು ತನಗಿರುವ ಕಾಲವು ಸ್ವಲ್ಪವೆಂದು ತಿಳಿದು ಮಹಾರೌದ್ರವುಳ್ಳವನಾಗಿ ನಿಮ್ಮ ಕಡೆಗೆ ಇಳಿದು ಬಂದಿದ್ದಾನೆ. Satan knows that 3.5 years are remaining. ಸೈತಾನಿಗೆ ಈಗ ಸ್ಪಷ್ಟವಾಗಿ ಗೊತ್ತುಂಟು ಕೇವಲ 3.5 ವರ್ಷ ಮಾತ್ರ ಬಾಕಿ. Because of that he comes with all the anger. ಆದ್ದರಿಂದಲೇ ಬಹಳ ರೌದ್ರವುಳ್ಳವನಾಗಿ ಬರ್ತಾ ಇದ್ದ. And with all the anger he wanted to destroy this lady. ಈ ರೌದ್ರವುಳ್ಳವನಾಗಿ ಈ ಸ್ತ್ರೀಯನ್ನ ನಾಶ ಮಾಡ್ಲಿಕ್ಕೆ ಪ್ರಯತ್ನ Look ಮಾಡ್ತಿದ್ದಾನೆ. at that verse 13. 13ನೇ ವಚನ. ಘಟಸರ್ಪನು ತಾನು ದಬ್ಬಲ್ಪಟ್ಟು ಭೂಮಿಗೆ ಬಿದ್ದಿರುವುದನ್ನು ಕಂಡು ಗಂಡು ಮಗುವನ್ನ ಎತ್ತ ಸ್ತ್ರೀಯನ್ನು ಹಿಂಸಿಸುವುದಕ್ಕೆ ಅಟ್ಟಿಸಿಕೊಂಡು ಹೋದನು. He is going to persecute the Jewish people. ಆ ಇಸ್ರಾಯೇಲನ್ನ ಅಥವಾ ಯಹೂದ್ಯರನ್ನ ಆತನು ಹಿಂಸೆ ಪಡಿಸ್ತಾನೆ. Yes, he will kill all of them. ಅವರೆಲ್ಲರನ್ನ ಕೊಲ್ಲುತ್ತಾನೆ. And we see in Zechariah chapter 13, the last verse says that 2/3 of the Jewish people will be killed during the tribulation period. 2 ಭಾಗದಷ್ಟು ಯಹೂದ್ಯರು ಜಕರಿನ ಗ್ರಂಥ 13ನೇ ಅಧ್ಯಾಯ ಕಡೆ ವಚನದಲ್ಲಿ ನೋಡ್ತೇವೆ ಅವರು ಕೊಲ್ಲಲ್ಪಡ್ತಾರೆ. 2/3 of the Jewish people will be killed. 2/3 ಭಾಗದಷ್ಟು ಜನರು Today ಅವರು ಕೊಲ್ಲಲ್ಪಡ್ತಾರೆ. it is estimated that around 15 million Jewish people are there. ಒಂದು ವೇಳೆ ಇವತ್ತು ಪ್ರಪಂಚದಾದ್ಯಂತ 1.5 ಕೋಟಿ ಯಹೂದ್ಯರಿದ್ದಾರೆ. 15 million. 1.5 ಕೋಟಿ. 2/3 will be killed. Mean how many will be killed? ಅವಾಗ 10 million people will be killed. ಅಂದ್ರೆ 1 ಕೋಟಿ 10 ಮಿಲಿಯನ್ ಪೀಪಲ್. If you want the verse to read, you read it. Otherwise, you will wonder where it is. Says book of Zechariah, chapter 13, last 2 verses. ಆ 3ನೇ ಭಾಗದವರನ್ನ ನಾನು ಬೆಂಕಿಗೆ ಹಾಕಿ. Last 2 verses. Last 2 verses. Okay, 8ನೇ last verse also will do. No? Last 2 verses. ದೇಶದೊಳಗೆಲ್ಲ 3ರಲ್ಲಿ 2 ಭಾಗದವರು ಹತರಾಗಿ ಸಾಯುವರು, 3ನೇ ಭಾಗದವರು ಅಲ್ಲಿ ಉಳಿಯುವರು. ಇದು ಯೆಹೋವನ ನುಡಿ. 8 is there, no? 2/3 part. It is there. 8. ಆ 3ನೇ ಭಾಗದವರನ್ನ ನಾನು ಬೆಂಕಿಗೆ ಹಾಕಿ ಬೆಳ್ಳಿಯಂತೆ ಶೋಧಿಸುವೆನು, ಬಂಗಾರದ ಹಾಗೆ ಶುದ್ಧಿ ಮಾಡುವೆನು. ಅವರು ನನ್ನ ಹೆಸರೆತ್ತಿ ಪ್ರಾರ್ಥಿಸುವರು, ನಾನು ಆಲಿಸುವೆನು. ನಾನು ಇವರು ನನ್ನ ಜನರು ಅಂದುಕೊಳ್ಳುವೆನು, ಅವರು ನಮ್ಮ ದೇವರು ಯೆಹೋವನೇ ಅನ್ನುವರು. 2/3 of the Jewish people will be killed. ಅಲ್ಲಿ ನಾವು ನೋಡ್ತಾ ಬಂದ ಹಾಗೆ
ಮೂರರಲ್ಲಿ 2 ಭಾಗ. At present calculation, we calculated how many? 10 million. ಡಿಸ್ಟ್ರಾಯ್ಡ್. Destroyed. Will be destroyed. Will be destroyed. ಅದೇ 1 ಕೋಟಿ ಜನರು ಅವ್ರ ಹತ್ರ ಆಗ್ತಾರೆ. How many people ಯಹೂದ್ಯರು. Hitler killed? ಹಿಟ್ಲರ್ 6 ಮಿಲಿಯನ್. 6 million. 60 6 ಲಕ್ಷ. million people were killed by Hitler. But 60 ಲಕ್ಷ. Antichrist is going to kill how many people? 10 ಮಿಲಿಯನ್. 10 million. You see how worst it will be. ಹಿಟ್ಲರನು 60 ಲಕ್ಷ ಯಹೂದ್ಯರನ್ನ ಕೊಂದ. ಆದ್ರೆ ಕ್ರಿಸ್ತ ವಿರೋಧಿ 1 ಕೋಟಿ ಯಹೂದ್ಯರನ್ನ ಕೊಲ್ತಾರೆ. Yes. 100 But ಲಕ್ಷ. God will preserve a remnant. 1/3 He will preserve. ಉಳಿದವರನ್ನ ಅಲ್ಲಿ 1/3 ಭಾಗ ಉಳಿಸ್ತಾನೆ. They will be purified through the fire. ಅವರು ಬೆಂಕಿಯ ಮೂಲಕ ಶುದ್ಧರಾಗ್ತಾರೆ. As a silver is purified, He will purify the nation. ಬೆಳ್ಳಿಯು ಶೋಧಿಸಲ್ಪಟ್ಟಂತೆ And they will turn, 1/3 of the Jewish people will turn to God. ಉಳಿದಂತವರು 1/3 ಭಾಗ ದೇವರ ಕಡೆಗೆ ತಿರುಗಿಕೊಳ್ತಾರೆ. The question is arising where God is going to protect these people of Israel. ಅಲ್ಲಿ ಒಂದು ಪ್ರಶ್ನೆ ಬರ್ತದೆ, ಈ ಇಸ್ರಾಯೇಲಿನ ದೇವರು ಎಲ್ಲಿ ಕಾಪಾಡ್ತಾನೆ? The Antichrist Satan will motivate the people of the world to against Jewish people. ಸೈತಾನನು ಭೂಲೋಕದ ಜನರನ್ನ ಯಹೂದ್ಯರನ್ನ ವಿರೋಧಿಸಲಿಕ್ಕೆ ಪ್ರೋತ್ಸಾಹಿಸ್ತಾನೆ. But somewhere in the wilderness, in the mountain, He is going to keep them. ಅಲ್ಲೆಲ್ಲೋ ಒಂದು ಗುಡ್ಡಗಾಡಿನಲ್ಲಿ ಬೆಟ್ಟಗಳ ಮಧ್ಯದಲ್ಲಿ ದೇವರು ಅವರನ್ನ ಕಾಪಾಡುತ್ತಾನೆ. We see that the water will come out of the mouth of the dragon. ಘಟಸರ್ಪನು ತನ್ನ ಬಾಯೊಳಗಿಂದ ಒಂದು ಹೊಳೆಯನ್ನ ಬರಮಾಡುತ್ತಾನೆ. The earth will drink this water and protect the nation. ಆದ್ರೆ ಭೂಮಿಯು ಬಾಯಿ ತೆರೆದು ಆ ನೀರನ್ನ ಕುಡಿದು ಆ ಜನಾಂಗವನ್ನ ಕಾಪಾಡುತ್ತದೆ. Yes, we will look into that where God is going to protect. We are not sure, but God is going to protect ನಮ್ಗೆ them. ಎಲ್ಲಿ ಅನ್ನೋದು ಖಾತ್ರಿ ಇಲ್ಲ, ಆದ್ರೂ ಕೂಡ ಮುಂದಿನ ಭಾಗದಲ್ಲಿ ಎಲ್ಲಿ ದೇವರವನ್ನ ಕಾಪಾಡ್ತಾನೆ ಎಂಬುದಾಗಿ Most ನೋಡೋಣ. probably they will be protected in a place called Petra. ಪೆಟ್ರಾ ಅನ್ನುವಂತ ಒಂದು ಸ್ಥಳದಲ್ಲಿ ಒಂದು ವೇಳೆ ದೇವರು ಇಸ್ರಾಯೇಲರನ್ನ ಕಾಪಾಡುತ್ತಾನೆ. We will next class I will show you some pictures of Petra and I will explain that. ಮುಂದಿನ ಅಧ್ಯಯನದಲ್ಲಿ ಕೆಲವು ಚಿತ್ರಣಗಳನ್ನ ಪೆಟ್ರಾದ ಚಿತ್ರಣಗಳನ್ನು ತೋರಿಸಿ ನಾನು ನಿಮಗೆ ವಿವರಣೆ ಕೊಡ್ತೇನೆ. So these are the truth that is going to happen in the coming days. ಇವೆಲ್ಲವೂ ಕೂಡ ಸತ್ಯ ಮುಂದಿನ ದಿವಸಗಳಲ್ಲಿ ನಡೆಯಲಿಕ್ಕುಂಟು. May God bless this verse to our heart. ದೇವರು ಈ ವಾಕ್ಯಗಳನ್ನ ನಮ್ಮ ಹೃದಯಕ್ಕೆ ಆಶೀರ್ವದಿಸಲಿ.